ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಶುಕ ಉವಾಚ ವ್ರಜೇ ವಿಕ್ರೀಡತೋ ರೇವಂ ಗೋಪಾಲಚ್ಛದ್ಮರೂಪಿಣೋ ಗ್ರೀಷ್ಮೋ ನಾಮರ್ತುರಭವನ್ನಾತಿಪ್ರೇಯಾನ್ ಶರೀರಿಣಾಂ. ಶ್ರೀಶುಕ ಉವಾಚ ವ್ರಜೇ ವಿಕ್ರೀಡತೋ ರೇವಂ ಗೋಪಾಲಚ್ಛದ್ಮರೂಪಿಣೋ ಗ್ರೀಷ್ಮೋ ನಾಮರ್ತುರಭವನ್ನಾತಿಪ್ರೇಯಾನ್ ಶರೀರಿಣಾಂ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪುಟತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಮನಸ್ಸೆಂಬ ಮಡುವಿನಲ್ಲಿ ವಿಷ ಕಾರ್ತ ಬಂದ ಸಜ್ಜನರಿಗೆ ಹತ್ತಿರದಲ್ಲಿ ಅವಕಾಶವನ್ನು ಕೊಡದೇ ಇರುವ ಒಂದು ಸರ್ಪ, ಅದು ಕಾಮಸರ್ಪ. ನಮ್ಮ ಮನಸ್ಸಿನಲ್ಲಿ ಕಾಮ ಎಂಬ ಸರ್ಪ ಎಲ್ಲಿಯವರೆಗೆ ತನ್ನ ವಿಷವನ್ನು ಕಾರ್ತಾ ನಮ್ಮ ಮನಸ್ಸಿನ ಮಡುವನ್ನು ಶುದ್ಧವಾದ ಸ್ವಚ್ಛವಾದ ನಾನಾ ವಿಧವಾಗಿರತಕ್ಕಂತಹ ಭಗವಂತನ ತತ್ವಜ್ಞಾನವೆಂಬ ತಿಳುವಳಿಕೆಯನ್ನು ಪಡೆದುಕೊಳ್ಳುವ ಯೋಗ್ಯತೆ ಇದ್ದರೂ ಕೂಡ ಆ ಕಾಮವೆಂಬ ಸರ್ಪ ಎಲ್ಲಿಯವರೆಗೆ ತನ್ನ ವಿಷವನ್ನು ನಮ್ಮ ಮನಸ್ಸಿನೊಳಗೆ ಹಾಕ್ತಾ ಇರ್ತದೆ, ಅಲ್ಲಿಯವರೆಗೆ ಎಂತಹ ಸಜ್ಜನರು ಹತ್ತಿರ ಬಂದರೂ ಸೇರಿಸಲಿಕ್ಕಾಗುವುದಿಲ್ಲ, ಅವರೇ ದೂರ ಸರಿದು ಹೋಗ್ತಾರೆ. ವೇದಗಳು, ಶಾಸ್ತ್ರಗಳು, ಗ್ರಂಥಗಳು, ಉಪನಿಷತ್ತುಗಳು ಯಾವುಗಳೂ ಹತ್ತಿರ ಬರೋದಿಲ್ಲ. ಭಾಗವತ ಹೇಳುತ್ತದೆ, ನತಸ್ಯ ತತ್ವಗ್ರಹಣಾಯ ಸಾಕ್ಷಾದ್ವರೀಯಸೀರಪಿ ವಾಚಸ್ ಸಮಾಸನ್ ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಎಂತಹ ಅದ್ಭುತವಾದಂತಹ ನಿಸರ್ಗಕ್ಕೆ ವಿರುದ್ಧವಾಗಿಯೂ ಮಾಡುವ ಸಾಮರ್ಥ್ಯ ವೇದದ ವಾಕ್ಯದೊಳಗಿದೆ. ವೇದವಾಣಿ ಅಷ್ಟು ಬಲಿಷ್ಠವಾದದ್ದು. ಕೈಯಲ್ಲಿ ಹಿಡದ ಬೀಜವನ್ನು ಕ್ಷಣ ಮಾತ್ರದಲ್ಲಿ ಅಂಕುರವಡಿಸಿ ಗಿಡ ಮಾಡಿ ಹೂವು ಹಣ್ಣುಗಳನ್ನು ಕೊಡಿಸಬಹುದು. ಓಷಧಿ ಸೂಕ್ತವನ್ನು ಭಕ್ತಿಯಿಂದ ತಪಸ್ವಿಗಳು ಪಾರಾಯಣ ಮಾಡಿದರೆ ಶ್ರೀಮದಾಚಾರ್ಯರು ಪ್ರತ್ಯಕ್ಷವಾಗಿ ತಾವು ವೇದಗಳ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವಾಗ ಕೈಯಲ್ಲಿ ಬೀಜ ಹಿಡಿದು ಅಂಕುರ ಆಗಿ ಬೆಳೆದು ಹೂವು ಹಣ್ಣುಗಳನ್ನು ಕೊಟ್ಟು ಜನರೆಲ್ಲರೂ ನೋಡುವಂತೆ ಮಾಡ್ತಾರೆ. ಅಂತಹ ಸಾಮರ್ಥ್ಯ ವೇದಗಳಿಗಿದೆ. ಮಳೆ ತರಿಸಬಹುದು, ಬೆಳೆ ಬೆಳೆಸಬಹುದು, ಅಗ್ನಿ ಹುಟ್ಟಿಸಬಹುದು, ಅಗ್ನಿ ಶಾಂತ ಮಾಡಬಹುದು, ಏನನ್ನೂ ಮಾಡಬಹುದು. ಅಂತಹ ಮಹಾ ಸಾಮರ್ಥ್ಯ ಇರುವ ವೇದಗಳಿಗೆ ಯಾವ ವ್ಯಕ್ತಿಯ ಮನಸ್ಸಿನೊಳಗೆ ವೈರಾಗ್ಯ ಬಂದಿಲ್ಲ, ಕಾಮದ ಬಾಧೆ ಪೂರ್ಣವಾಗಿ ಹೋಗಿಲ್ಲ, ಅಂತಹ ವ್ಯಕ್ತಿಗೆ ತತ್ವಜ್ಞಾನವನ್ನು ಕೊಡುವ ಸಾಮರ್ಥ್ಯ ವೇದಗಳಿಗೂ ಇಲ್ಲವಂತೆ. ವರೀಯಸೀರಪಿ ವಾಚಃ ನ ಸಮಾಸನ್. ಆ ವೇದಗಳು ಶಕ್ತಿ ಕಳೆದುಕೊಳ್ತವಂತೆ. ಅದರ ಸಂಕೇತ ಇದು. ಬೇಕಾದಷ್ಟು ಆಕಳಗಳು, ಬೇಕಾದಷ್ಟು ಗೋಪಾಲಕರು, ಬೇಕಾದಷ್ಟು ಸಜ್ಜನರು, ತಪಸ್ವಿಗಳು, ಋಷಿಗಳು, ಸ್ತ್ರೀಯರು ಯಾರೂ ಅಲ್ಲಿ ನೀರು ಕುಡಿಯೋ ಹಾಗಿರಲಿಲ್ಲ, ಹತ್ತಿರ ಬರೋ ಹಾಗಿರಲಿಲ್ಲ, ದೂರದಿಂದ ಹೋಗ್ತಾ ಇದ್ದಾರೆ. ನೀರು ಒಳ್ಳೆಯದು, ಶ್ರೇಷ್ಠವಾದ ಯಮುನಾ ನದಿ ದರ್ಶನದಿಂದ ಪಾವಿತ್ರ್ಯ ಕೊಡ್ತದೆ. ನೀರು ಕುಡಿದ್ರಂತೂ ಮುಗಿದು ಹೋಯಿತು. ಅಂತಹ ಪರಮ ಪವಿತ್ರವಾದ ನದಿಯಾದರೂ ಕೂಡ ಯಾವ ಸಜ್ಜನರು ಹತ್ತಿರ ಬರಲಿಕ್ಕೆ ತಯಾರಿಲ್ಲ. ಕಾರಣ ಒಳಗೆ ಕಾಲಿಯ ಸರ್ಪ ಇದೆ. ಅದರಂತೆ ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಒಳ್ಳೆಯ ಯೋಗ್ಯತೆ ಇರಬಹುದು, ಭಗವಂತನ ಜ್ಞಾನ, ನಾನಾ ವಿಧವಾಗಿರತಕ್ಕಂತಹ ಒಳ್ಳೆಯ ಭಾವನೆಗಳೆಂಬ ನೀರುಗಳು ಇರಬಹುದು.
ಆದರೂ ಆ ಕಾಮ ಎಂಬ ಸರ್ಪದಿಂದ ಮನಸ್ಸು ಕಲುಷಿತವಾದರೆ ಮಾತ್ರ ಯಾವ ಸಜ್ಜನರೂ ಹತ್ತಿರ ಬರುವುದಿಲ್ಲ. ಆ ಕಾಮವನ್ನು ಕಿತ್ತಿ ಹಾಕಿದರೆ ಸಜ್ಜನರು ಹತ್ತಿರ ಬರ್ತಾರೆ. ಅದರಂತೆ ಭಗವಂತ ಆ ಕಾಲಿಯ ಸರ್ಪವನ್ನು ಕಿತ್ತಿ ಹಾಕಿದ ಮೇಲೆ, ದೂರ ಕಳಿಸಿದ ಮೇಲೆ ಎಲ್ಲ ವಿಧರಾದಂತಹ ಸಜ್ಜನರು ಆ ನೀರಿಗೆ ಬಂದು ನೀರು ಪಾನ ಮಾಡಿ ಸಂತೋಷ ಪಡ್ತಾ ಇದ್ದಾರೆ. ಹಾಗೆ ನಮ್ಮ ಮನಸ್ಸಿನಲ್ಲಿರುವ ದುಷ್ಟ ಭಾವನೆಗಳನ್ನೆಲ್ಲ ಪರಮಾತ್ಮ ಕಿತ್ತಿ ಹಾಕಿ ಸಜ್ಜನರು ನಮ್ಮ ಹತ್ತಿರ ಬರಲಿ, ಶಾಸ್ತ್ರಗಳು ನಮ್ಮ ಹತ್ತಿರ ಬಂದು ನಮಗೆ ಉದ್ಧಾರ ಮಾಡುವಂತೆ ಮಾಡಲಿ ಎಂಬುದಾಗಿ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು. ಅದೇ ಕಾಲಿಯ ಮರ್ದನದ ಸಂಕೇತ ಎಂಬುದಾಗಿ ನಾವು ತಿಳಿಯಬೇಕು. ಕೃಷ್ಣ ಪರಮಾತ್ಮ ಅಪರಾಧ ಮಾಡಿದವರಿಗೆ ಮಾತ್ರ ಶಿಕ್ಷೆ ಕೊಡ್ತಾನೆ, ಅಪರಾಧ ಮಾಡದೇ ಇದ್ದವರಿಗೆ ಶಿಕ್ಷೆ ಕೊಡೋದಿಲ್ಲ ಅಂತ ತೋರಿಸೋದಕ್ಕೆ ತಲೆಯ ಮೇಲೆ ಕುಣಿತ ಬಾಲವನ್ನು ಕೈಯಲ್ಲಿ ಹಿಡಿದಿದ್ದನಂತೆ ಕೃಷ್ಣ. ಚಿತ್ರ ನೋಡ್ತೀರಲ್ಲ, ವಾದಿರಾಜರಂತಾರೆ ಯಾಕೆ ಹೀಗೆ ಮಾಡಿದ? ತಲೆಯ ಮೇಲೆ ಅಂತಹ ಪರಿ ಜೋರಾಗಿ ರಕ್ತ ಕಾರೋ ಹಾಗೆ ಕುಣದ, ಬಾಲಕ್ಕೆ ಮಾತ್ರ ಏನೂ ತೊಂದರೆ ಆಗದೆ ಇದ್ದ ಹಾಗೆ ಕೈಯಲ್ಲಿ ಅದನ್ನು ಹಿಡಿದು ರಕ್ಷಣೆ ಮಾಡಿದೆ. ಯಾಕೆ ಅಂದರೆ ತಪ್ಪು ಮುಖದ್ದು, ವಿಷ ಹೊರಗೆ ಕಾರೋದು ಮುಖಕ್ಕೆ ಮಾತ್ರ ಶಿಕ್ಷೆ ಕೊಡೋಣ, ಪಾಪ ಬಾಲ ಏನು ತಪ್ಪು ಮಾಡಿದೆ ಅದಕ್ಕೆ ಯಾಕೆ ಹೊಡಿಬೇಕು ಅಂತ ಹೇಳಿ ಬಾಲವನ್ನು ಕೈಯಲ್ಲಿ ಹಿಡಿದನಂತೆ. ಇದರಿಂದ ದೇವರು ಕೊಟ್ಟ ಭರವಸೆ ಏನು ಅಂದರೆ ತಪ್ಪು ಮಾಡಿದವರಿಗೆ ಮಾತ್ರ ಶಿಕ್ಷೆ, ತಪ್ಪು ಮಾಡಿದವರ ಜೊತೆಗೇ ಇದ್ದರೂ ಕೂಡ ತಪ್ಪು ಮಾಡದೇ ಇದ್ದವರಿಗೆ ಭಗವಂತ ಶಿಕ್ಷೆಯನ್ನು ಕೊಡುವುದಿಲ್ಲ. ಶಿಶುಪಾಲ, ದಂತವಕ್ರ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣರಲ್ಲಿರುವ ದೈತ್ಯರು ಅಖಂಡ ಹರಿದ್ವೇಷ ಮಾಡಿದರು. ಆದರೂ ಒಳಗಿನ ಜಯ ವಿಜಯರಿಗೆ ಮಾತ್ರ ದೇವರು ಮೋಕ್ಷವನ್ನೇ ಕೊಟ್ಟ, ಸದ್ಗತಿಯನ್ನೇ ಕೊಟ್ಟ. ಯಾಕೆ? ನನ್ನನ್ನು ದ್ವೇಷ ಮಾಡಿರ್ಬೋದು, ನನ್ನ ಎದುರಿಗೆ ನಿಂತಿರ್ಬೋದು, ಸೀತೆಯನ್ನೇ ಅಪಹಾರ ಮಾಡಿರ್ಬೋದು, ಇನ್ನನೇಕ ಕೆಟ್ಟ ಕೆಲಸ ಮಾಡಿರ್ಬೋದು. ಸೀತೆಯನ್ನು ಅಪಹಾರ ಮಾಡಿ ಹೋದವನು ರಾವಣ, ರುಕ್ಮಿಣಿಯನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡಿದವನು ಶಿಶುಪಾಲ. ಅಂತೂ ಇಬ್ಬರು ಹೆಂಡತಿಯ ಮೇಲೆ ಕಣ್ಣಿಟ್ಟವರೇ. ಇಷ್ಟೇ, ರುಕ್ಮಿಣಿಯನ್ನು ಮದುವೆಯಾಗಬೇಕು ಅಂತ ಶಿಶುಪಾಲ ಹೊಂಟಾಗ ಕೃಷ್ಣನೇ ಅಪಹಾರ ಮಾಡಿಕೊಂಡು ಬಂದ, ಅಲ್ಲಿ ರಾವಣ ಅಪಹಾರ ಮಾಡಿದ್ದ. ಅಂತೂ ಕೃಷ್ಣನ ಪರಮಾತ್ಮನ ಮಡದಿಯ ಮೇಲೆ ಕಣ್ಣಿಟ್ಟವರು. ಅಷ್ಟು ದೊಡ್ಡ ಅಪರಾಧ ಮಾಡಿದರೂ ಕೂಡ ಜಯ ವಿಜಯರಿಗೆ ಮಾತ್ರ ದೇವರು ಸದ್ಗತಿ ಕೊಟ್ಟ. ಯಾಕೆಂದರೆ ಅಪರಾಧ ಮಾಡಿದ ಅಸುರರ ಜೊತೆಗಿದ್ದವರಷ್ಟೇ ಇವರು. ಸಹವಾಸ ದೋಷದಿಂದ ಕಿಂಚಿತ್ತೇನೋ ಮಾಡಿರಬಹುದು, ಸ್ವಭಾವತಃ ಇವರು ಸಜ್ಜನರು. ಅವರನ್ನು ಮಾತ್ರ ತಾನು ಮೇಲೇ ಎತ್ತಿ ಹಿಡಿತಾನೆ ಅಂತ ಸೂಚನೆ ಮಾಡುವುದಕ್ಕೋ ಏನೋ ಅನ್ನುವಂತೆ ಬಾಲವನ್ನು ಮಾತ್ರ ದೇವರು ಮೇಲೆ ಎತ್ತಿ ಹಿಡಿದು ತಲೆಗೆ ಮಾತ್ರ ಶಿಕ್ಷೆ ಕೊಟ್ಟಂತೆ. ಅದಕ್ಕೆ ಜನರು ಕೆಲವರು ಹೆದರ್ತಾರೆ, ನಾವು ಎಷ್ಟು ಪುಣ್ಯ ಮಾಡಿದ್ರೇನು, ನಮ್ಮ ಸುತ್ತಮುತ್ತಲಿದ್ದವರೆಲ್ಲರೂ ಇಷ್ಟು ಕೆಟ್ಟ ಕೆಲಸ ಮಾಡ್ತಾರೆ, ಹೀಗಾಗಿ ಸುತ್ತಮುತ್ತಲಿದ್ದವರೆಲ್ಲ ಅಷ್ಟು ಕೆಟ್ಟ ಕೆಲಸ ಮಾಡುವಾಗ ನಾವು ಒಬ್ಬ ಒಳ್ಳೇದು ಮಾಡಿದರೆ ಏನಾಗ್ತದೆ? ದೇವರು ಬರ್ತಾನೆ, ನೋಡ್ತಾನೆ ಮನೆಯೊಳಗೆ ಇವರೆಲ್ಲ ಕೆಟ್ಟ ಕೆಲಸ ಮಾಡೋರೇ ಇದ್ದಾರೆ ಅಂತ ಹೇಳಿ ವಾಪಸ್ ಹೋಗ್ತಾನೆ, ಬೇರೆ ಮುಂದಿನ ಮನೆಗೆ ಹೋಗ್ತಾನೆ, ನಮ್ಮ ಮನೆಯೊಳಗೆ ಬರೋದೇ ಇಲ್ಲ. ನಾನೊಬ್ಬ ಪುಣ್ಯ ಮಾಡಿದ ಪಾಪ ಅವನಿಗೇನು ಗೊತ್ತಾಗ್ತದೆ ಅಂತ ತಿಳಿಯಬೇಡ್ರಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಮಾತ್ರ ತಲೆಯ ಮೇಲೆ ತುಳಿತಾನೆ. ನೀವು ಒಬ್ಬರೇ ಧರ್ಮ ಮಾಡಿರಿ, ನಿಮ್ಮನ್ನು ಮಾತ್ರ ಮೇಲೆ ಎತ್ತಿ ಹಿಡಿತಾನೆ ದೇವರು, ನಿಮ್ಮ ಕೈ ಬಿಡೋದಿಲ್ಲ ಅನ್ನುವುದರ ಭರವಸೆ ಕೃಷ್ಣನ ಆ ನರ್ತನದ ಭಂಗಿಯಲ್ಲಿತ್ತು ಎಂಬುದಾಗಿ ನಾವು ತಿಳಿಯಬಹುದಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಅಷ್ಟೊತ್ತಿಗೆ ಹೊತ್ತಾಯಿತು, ರಾತ್ರಿ ಆಯಿತು, ಕಾರಿಲ್ಲ, ಬಸ್ಸುಗಳಿಲ್ಲ ಆಗಿನ ಕಾಲದಲ್ಲಿ. ಆ ರಾತ್ರಿಗೆ ಮತ್ತೆ ಯಮುನಾ ತೀರದಿಂದ ಮನೆಯವರೆಗೆ ಹೋಗುವುದಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲರೂ ಅಲ್ಲೇ ಮಲಗಿದ್ದಾರೆ. ಮಲಗಿದರೆ ಸರ್ಪದ ಮುಖದಿಂದ ಹೊರಗೆ ಬಂದಿದ್ದೇವೆ, ವಿಷದಿಂದ ಹೊರಗೆ ಬಂದಿದ್ದೇವೆ ಅಂತನ್ನುವುದರೊಳಗೆ ಅಗ್ನಿಭಯ. ಎಷ್ಟು ವಿಚಿತ್ರವಾಗಿದೆ ನೋಡಿ. ಈ ವಿಷದ ಬಾಧೆಯಿಂದ ಕೃಷ್ಣ ಪರಮಾತ್ಮ ಕಾಲಿಯ ಸರ್ಪದಿಂದ ಉದ್ಧಾರ ಮಾಡಿದ ಅಂತನ್ನುವುದರೊಳಗೇನೆ ಅಗ್ನಿಯ ಬಾಧೆ. ಇದನ್ನು ಸೂಚನೆ ಮಾಡೋದಕ್ಕೋ ಏನೋ ಅನ್ನುವಂತೆ ಕುಂತಿ ವಿಷ ಮತ್ತು ಅಗ್ನಿಗಳನ್ನು ಜೊತೆಗೆ ಹೇಳಿದ್ದಾಳೆ. ಪಾಂಡವರಿಗೂ ಆದದ್ದು ಹಾಗೆ, ವಿಷದ ಬಾಧೆ, ಆಮೇಲೆ ಅಗ್ನಿಯಿಂದ ಪೀಡೆ. ಕಾರಾಗೃಹದಲ್ಲಿ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಎಂಬುದಾಗಿ ಪ್ರಯತ್ನ ಮಾಡಿದ ದುರ್ಯೋಧನ. ವಿಷ ಕುಡಿಸಿ ಭೀಮಸೇನ ದೇವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ. ಅದನ್ನು ನೆನೆಸಿಕೊಂಡು ಕುಂತಿ ಅಂತಾಳೆ, ವಿಷಾನ್ ಮಹಾಗ್ನೇಹಿ ಪುರುಷಾದ ದಂಶನಾತ್ ಅಂತ. ಆದರೆ ಅದು ಸೋಜಿಗ. ಅಂದರೆ ಇಲ್ಲಿಯೂ ವಿಷ ಮತ್ತು ಅಗ್ನಿಗಳು ಜೊತೆಗೆ ಬರ್ತಾ ಇವೆ.
ಸರ್ಪದ ವಿಷದಿಂದ ಗೋಪಾಲಕರನ್ನು ಉದ್ಧಾರ ಮಾಡಿ ಕೃಷ್ಣ ಹೊರಗೆ ತರ್ತಾ ಇದ್ದಾನೆ. ರಾತ್ರಿ ಮಲಗಿದ್ದಾರೆ. ಅಗ್ನಿ ಭಯ ಪ್ರಾರಂಭವಾಯಿತು. ದೊಡ್ಡದಾದಂತಹ ಕಾಡಗಿಚ್ಚು ಹತ್ತಿಕೊಂಡಿದೆ. ಎಲ್ಲಿ ನೋಡಿದರಲ್ಲಿ ಕಾಡಗಿಚ್ಚು. ಗೋಪಾಲಕರು ತತ್ತರಿಸಿದ್ದಾರೆ. ನಂದ ಯಶೋದೆಯರು, ಸ್ತ್ರೀಯರು, ಆಕಳು, ಕರು ಎಲ್ಲವೂ ಗಾಬರಿಯಾಗಿದೆ. ಎಲ್ಲಿ ಹೋಗಲಿಕ್ಕೂ ಸ್ಥಳ ಇಲ್ಲ. ಎಲ್ಲಿಂದ ಅಗ್ನಿ ಬಂತೋ, ಹೇಗೆ ಬಂತೋ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಗ ಕೃಷ್ಣ ಪರಮಾತ್ಮನಿಗೆ ಶರಣು ಹೋಗಿದ್ದಾರೆ. ಕೃಷ್ಣ ಕೃಷ್ಣ ಮಹಾಭಾಗ ಹೇ ರಾಮಾಮಿತ ವಿಕ್ರಮ ಏಷ ಘೋರತಮೋ ಮನ್ಹಿ ತಾವಕಾನ್ ಗ್ರಸತೆ ಹಿನಃ. ನಿನ್ನ ಭಕ್ತರಾದ, ನಿನ್ನ ದಾಸರಾದ ನಮ್ಮನ್ನು ಈ ಅಗ್ನಿ ನುಂಗುತ್ತಾ ಇದೆ. ನಿನ್ನವರನ್ನು, ನಿನ್ನ ದಾಸರನ್ನು ಈ ರೀತಿಯಾಗಿ ಎದರಿಗೆ ನಾಶವಾಗ್ತಾ ಇರುವಾಗ ನೀನು ನೋಡಿ ಸುಮ್ಮನೆ ಕೂತ್ರೆ ಹೇಗೆ ಸ್ವಾಮಿ? ಉದ್ಧಾರ ಮಾಡು. ಇಷ್ಟು ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಿ, ಈ ಆಪತ್ತಿನಿಂದಲೂ ನಮ್ಮನ್ನು ರಕ್ಷಣೆ ಮಾಡು. ಇದು ಕಾಲಾಗ್ನಿ, ಇದನ್ನು ನಮಗೆ ತಡೆಯಲಿಕ್ಕೆ ಸಾಧ್ಯವಿಲ್ಲ, ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ಇಲ್ಲ ಅಂತ ಒದರ್ತಾ ಇದ್ದಾರೆ ಪಾಪ ಜನರೆಲ್ಲರೂ ಕೂಡ. ಕೃಷ್ಣ ಪರಮಾತ್ಮ ಆ ಸಂದರ್ಭದಲ್ಲಿ ಅಗ್ನಿಯನ್ನು ಪಾನ ಮಾಡ್ತಾ ಇದ್ದಾನೆ. ಸತಮಗ್ನಿಂ ಅಪಿಬತ್ ತೀವ್ರಂ ಅನಂತಹ ಅನಂತ ಶಕ್ತಿಧೃಕ್. ಶ್ರೀಮದ್ಭಾಗವತ ಹೇಳುತ್ತದೆ, ಅನಂತನಾದ ಪರಮಾತ್ಮ, ಅನಂತ ಶಕ್ತಿಯಿಂದ ಕೂಡಿದ ಆ ಭಗವಂತ ಸುಲಭವಾಗಿ ಆ ಎಲ್ಲ ಅಗ್ನಿಯನ್ನು ಪಾನ ಮಾಡ್ತಾ ಇದ್ದಾನೆ ಪರಮಾತ್ಮ. ಅಗ್ನಿಯನ್ನು ಪರಮಾತ್ಮ ಪಾನ ಮಾಡಬೇಕಾಗಿದ್ದರೆ ಒಂದು ಸ್ವಲ್ಪ ಅಗ್ನಿ ನೋಡ್ರಿ. ಯಾವ ಯಶೋಧಾದೇವಿ ಮೊದಲಿಗೆ ನೀವು ವರ್ಣನೆ ಮಾಡುವಾಗ ಕೇಳಿದಿರಿ, ಕೃಷ್ಣ ಅಂಬೆಗಾಲು ಹಾಕಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅವಳಿಗೆ ಒಂದು ದಿವಸ ಒಂದು ಕಡೆ ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲಂತೆ. ಎಲ್ಲಿ ಬೆಂಕಿ ಹತ್ತಿರ ಹೋಗ್ತಾನೋ ಹೋಗಿ ಎಳೆದುಕೊಂಡು ಬರಬೇಕು, ನೀರಿನೊಳಗೆ ಬೀಳ್ತಾನೆ ಅಂತ ಹೋಗಿ ಎಳೆದು ಬರಬೇಕು. ಇಷ್ಟು ಹೆದರಿ, ಒಂದು ಅಗ್ನಿಯ ಹತ್ತಿರ ಕೃಷ್ಣ ಹೋದಾನು ಅಂತ ಹೆದರಿದ ಯಶೋದೆ, ನಂದ, ಗೋಪಾಲಕರು ಇವತ್ತು ತಾವೆಲ್ಲ ಅಗ್ನಿಯೊಳಗೆ ಬಿದ್ದು ಸಾಯ್ತೀವಿ, ಸುಟ್ಟು ಕರಕಾಗ್ತೀವಿ ಎನ್ನುವ ಹೆದರಿಕೆ ಇದ್ದಾಗ ಆ ಅಗ್ನಿಯನ್ನೇ ಸಂಪೂರ್ಣವಾಗಿ ಕುಡಿ ಅಂತ ಕೃಷ್ಣನಿಗೆ ಹೇಳ್ತಾರೆ. ಎಂತಹ ವಿಚಿತ್ರ ಇದು! ಆ ಕೃಷ್ಣ ಪರಮಾತ್ಮನ ನಿಜವಾದ ಅನಂತವಾದ ಬಲವನ್ನು ಕೃಷ್ಣ ಎರಡೂ ಮಾಡ್ತಾ ಇದ್ದಾನೆ. ಮನುಷ್ಯರಾಗಿ ಅವತಾರ, ಮನುಷ್ಯರಂತೆ ನಾನು ನಟನೆ ಮಾಡಬೇಕು, ಮನುಷ್ಯರಾಗಿ ಅವತಾರ ಮಾಡಿದಾಗ ಅಂತ ದೇವತೆಗಳಿಗೆ ತೋರಿಸ್ತಾನೆ. ಆದರೆ ಕೆಲವೊಮ್ಮೆ ನನ್ನನ್ನು ಖರೇ ಮನುಷ್ಯ ಅಂತ ತಿಳಿದಿರಿ ಎಲ್ಲಾದರೂ ಅಂತ ತೋರಿಸುವುದಕ್ಕೆ ತನ್ನ ಅನಂತವಾದ ಬಲವನ್ನು, ಅಪಾರವಾದ ಶಕ್ತಿಯನ್ನು ತೋರಿಸ್ತಾನೆ. ಕೃಷ್ಣ ಪರಮಾತ್ಮ ತನ್ನ ಮುಖದಿಂದ ಅಗ್ನಿಯನ್ನು ಪಾನ ಮಾಡ್ತಾನೆ. ವಾದಿರಾಜ ಶ್ರೀಪಾದಂಗಳವರಂತಾರೆ, ಕೃಷ್ಣ ಪರಮಾತ್ಮ ಅಗ್ನಿಯನ್ನು ಪಾನ ಮಾಡಿದ, ಇದೇನು ದೊಡ್ಡಸ್ತನ ಅಂತ. ಏನು ದೊಡ್ಡದು? ನಮಗೇನೋ ಬಹಳ ಆಶ್ಚರ್ಯ, ನಾವು ಅಗ್ನಿ ನೋಡಿದರೆ ಹೆದರ್ತೀವಿ. ಮುದ್ರಾ ಇವತ್ತು ಏಕಾದಶಿ ಅಂತಂದಾಗ ದಶಮಿನೇ ವೇದ ಪ್ರಾರಂಭವಾಗಿರ್ತದೆ, ಗ್ರಹಣದ ವೇದ ಇದ್ದ ಹಾಗೆ. ನಾಳೆ ಏಕಾದಶಿ ಬಂತು, ಮುದ್ರಾ ಕೊಡ್ತಾರೆ. ಹಿಂದಿನ ದಿವಸದಿಂದ ಅಗ್ನಿ ಅಲ್ಲ, ಅಗ್ನಿಯ ಮೇಲೆ ಕಾಯ್ದಿದ್ದಷ್ಟೇ. ಅದನ್ನು ನೋಡಿದರೇ ಭಯವಾಗ್ತದೆ. ಅಂಥದ್ದು ಅಗ್ನಿಯನ್ನೇ ಕುಡಿಯೋದು ನಮ್ಮ ದೃಷ್ಟಿಯೊಳಗೆ ಬಹಳ ದೊಡ್ಡ ಆಶ್ಚರ್ಯದ ಸಂಗತಿ. ಆದರೆ ದೇವರ ದೃಷ್ಟಿಯೊಳಗೆ ಇದೇನು ಆಶ್ಚರ್ಯ ಅಂತಾರೆ. ಇದೇನು ಆಶ್ಚರ್ಯವೇ ಅಲ್ಲ. ಸ್ತುವಂತು ಸರ್ವೇ ವನವನ್ಹಿ ಪಾನಕೃತಾನುಭಾವಂ ನವಯಂ ಮುರಾರೇಹೆ. ಉಳಿದವರೆಲ್ಲ ಸ್ತೋತ್ರ ಮಾಡಲಿ, ನಾವೇನು ಮಾಡೋದಿಲ್ಲಪ್ಪ ಅಂದರು ವಾದರಾಜರು. ಯಾಕೆ ಮಾಡೋದಿಲ್ಲ? ಅಗ್ನಿ ಹುಟ್ಟಿದ್ದೇ ದೇವರ ಮುಖದಿಂದ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ್. ಪುರುಷ ಸೂಕ್ತ ಹೇಳುತ್ತದೆ, ದೇವರ ಮುಖದಿಂದಲೇ ಅಗ್ನಿಯ ಜನ್ಮವಾದದ್ದು, ಇಂದ್ರನ ಜನ್ಮವಾದದ್ದು ಅಂತ ಹೇಳ್ತದೆ ವೇದ. ಹಾಗಾದರೆ ದೇವರ ಮುಖದಿಂದಲೇ ಬಂದಂತಹ ಅಗ್ನಿ ತನ್ನ ಮನೆಯೊಳಗೆ ಹೋದರೆ ಅದರೊಳಗೇನು ಆಶ್ಚರ್ಯ? ಪ್ರವಚನ ಮುಗಿದ ಮೇಲೆ ನಿಮ್ಮ ಮನೆಗೆ ನೀವು ಹೋಗ್ತಿರೋ ಇಲ್ಲೋ? ಏನು ಆಶ್ಚರ್ಯ ರೀ, ಬಾಗಿಲ ತೆಗೆದಿತ್ತು ನೇರವಾಗಿ ಒಳಗೆ ಹೋಗಿಬಿಟ್ರು, ಎಂತಹ ಆಶ್ಚರ್ಯ ಅಂತ ಯಾರು ಅಂತಾರೆ. ಹೋಗ್ತಾರೆ, ಮತ್ತೇನು ಮಾಡ್ತಾರೆ?
ತಮ್ಮನೆಯೊಳಗೆ ತಾವು ಹೋಗೋದೊಳಗೆ ಏನು ದೊಡ್ಡ ಆಶ್ಚರ್ಯ ಅಲ್ಲ. ಅದರಂತೆ ಅಗ್ನಿಯ ಮನೆ ದೇವರ ಮುಖ, ಇದು ಅಗ್ನಿಯ ಮನೆ. ಅಲ್ಲಿಂದಲೇ ಅವನು ಬಂದದ್ದು, ಅದು ಹುಟ್ಟೂರವನು, ಅವನ ಜನ್ಮಭೂಮಿ ಅದು. ತಾನು ಹುಟ್ಟಿದ್ದೇ ಮುಖದಿಂದ ತನ್ನ ಜನ್ಮಭೂಮಿಗೆ, ತನ್ನ ಹುಟ್ಟಿನ ಊರಿಗೆ, ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗೆ ಹೋದ್ರೆ ಅವನ ಈಗ ನೀವು ಆಫೀಸಿಗೆ ಹೋಗಿರ್ತೀರಿ, ಹೊಲಕ್ಕೆ ಹೋಗಿರ್ತೀರಿ, ಹೊಲದ ಕೆಲಸ ಎಲ್ಲ ಮುಗಿದ ಮೇಲೆ ಮನೆಗೆ ಬರ್ತೀರಿ. ಅಗ್ನಿ ದೇವರ ಮುಖದಿಂದೇ ಹೊರಗೆ ಬಂದ. ಅಲ್ಲಿರುವ ವನದೊಳಗಿರುವ ನಾನಾ ವಿಧವಾದಂತಹ ಹುಲ್ಲು ಕಡ್ಡಿ ಗಿಡ ಎಲ್ಲ ಸುಟ್ಟ. ಎಷ್ಟು ಗಿಡಗಳು ಸುಡಬೇಕು ಅಂತ ದೇವರ ಸಂಕಲ್ಪ ಇತ್ತು, ಎಷ್ಟು ವನಸ್ಪತಿ ಜೀವಗಳ ಕರ್ಮ ಅವತ್ತು ಸುಡಬೇಕು ಅಂತಿತ್ತು. ಜನ್ಮಾಂತರದೊಳಗೆ ಏನೋ ಪಾಪ ಮಾಡಿರ್ತವೆ ಅವುಗಳು ಕೂಡ. ಈ ಕೆಟ್ಟ ಕೆಲಸಗಳನ್ನು ಮಾಡಿದ್ದಕ್ಕೆ, ಇನ್ನೊಬ್ಬರ ಮನೆ ಸುಟ್ಟದ್ದಕ್ಕೋ, ಇನ್ನೊಬ್ಬರ ಪದಾರ್ಥಗಳನ್ನು ಸುಟ್ಟದ್ದಕ್ಕೋ, ಮೈ ಸುಟ್ಟದ್ದಕ್ಕೋ, ಮುದ್ರ ಕೊಟ್ಟಲ್ಲ ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಮೈ ಸುಟ್ಟದ್ದಕ್ಕೆ ಏನು ಪಾಪ ಬಂದಿದೆ, ಆ ಪಾಪಗಳಿಂದ ಅಷ್ಟು ವನಸ್ಪತಿಗಳನ್ನು ಸುಡಬೇಕಾಗಿತ್ತವತ್ತು. ಅದು ದೇವರ ಆರ್ಡರ್ ಇತ್ತವತ್ತು. ಹೋಗ ಅಗ್ನಿ ಇಷ್ಟು ಜನರನ್ನು ಸುಟ್ಟು ಬಾ ಅಂತ, ಅಷ್ಟೆಲ್ಲ ಸುಟ್ಟು ಬಂದ. ಮತ್ತೇನು ಮಾಡ್ಬೇಕು ಅವನು? ತನ್ನ ಕೆಲಸ ದೇವರು ಒಪ್ಪಿಸಿದ್ದೆಲ್ಲ ಮಾಡಿದ ಮೇಲೆ ತನ್ನ ಮನೆಗೆ ತಾನು ಹೋಗಿ ಕೂಡ್ಬೇಕು, ಮಲ್ಕೋಬೇಕು. ಕೃಷ್ಣನ ಮುಖದಿಂದೇ ಬಂದ ಅಗ್ನಿ ತಾನು ಮಾಡೋ ಕೆಲಸ ಎಲ್ಲ ಮಾಡಿ ಮತ್ತೆ ತನ್ನ ಮನೆಗೆ ತಾನು ಮರಳಿ ಹೋದರೆ ಇದೇನು ದೊಡ್ಡ ಆಶ್ಚರ್ಯ ಅಂತ ಹೊಗಳ್ತೀರಪ್ಪ ನೀವು, ಇದರೊಳಗೇನು ಆಶ್ಚರ್ಯ ಇಲ್ಲ ಅಂದರು ವಾದರಾಜರು. ಇದರ ಅಭಿಪ್ರಾಯ ಅದು ಕೃಷ್ಣನ ಅಗಾಧವಾದ ಮಹಿಮೆ, ಅಗ್ನಿಯನ್ನು ಹುಟ್ಟಿಸಿದ ಪರಮಾತ್ಮನಿಗೆ ಇದು ಆಶ್ಚರ್ಯವಲ್ಲ ಎಂಬುದಾಗಿ ನಾವು ತಿಳಿಯಬೇಕು. ಆ ಅಗ್ನಿ ಸುಡುವ ಶಕ್ತಿಯನ್ನು ಪಡೆದುಕೊಂಡದ್ದೇ ದೇವರಿಂದ, ಬೆಳಕು ಕೊಡುವ ಶಕ್ತಿಯನ್ನು ಪಡೆದದ್ದು ದೇವರಿಂದ. ಕೆಲವು ಪದಾರ್ಥಗಳು ಕೆಲವು ಸ್ವಭಾವಗಳನ್ನು ಪಡೆದುಕೊಂಡಿವೆ, ಅದು ಯಾರ ಕೈಗೂ ನಿಲುಕದ ವಸ್ತುಗಳು, ಕೈಮೀರಿದ ಪದಾರ್ಥಗಳು ಅಂತ ನಾವು ಭಾವಿಸಿರ್ತೇವೆ. ಅದು ತಪ್ಪು. ಸ್ವಭಾವ ಇದರ ಅರ್ಥ ಹುಟ್ಟಿದಾಗಿನಿಂದ ಇದ್ದ ಗುಣ, ಇಷ್ಟೇ ಅರ್ಥವೇ ಹೊರತು ಹುಟ್ಟಿಸಿದ ವ್ಯಕ್ತಿಗೂ ಕೈಮೀರಿದ್ದು ಅಂತ ಅರ್ಥವಲ್ಲ. ಅದು ಯಾವ ವ್ಯಕ್ತಿ ಯಾವ ಪದಾರ್ಥವನ್ನು ಹುಟ್ಟಿಸಿದ್ದಾನೆ ಆ ವ್ಯಕ್ತಿ ಆ ಪದಾರ್ಥದೊಳಗಿನ ಸ್ವಭಾವವನ್ನು ಹುಟ್ಟಿಸಿರ್ತಾನೆ. ಇದು ದೇವರಿಗೆ ಮಾತ್ರ ಸಂಬಂಧಪಟ್ಟ ವಿಷಯ. ಅಗ್ನಿಯ ಸ್ವಭಾವ ಸುಡುವುದು ಸ್ವಭಾವ, ಸುಡುವುದೇ ಅಗ್ನಿಯ ಸ್ವಭಾವ ಅಂತಾದ ಮೇಲೆ ಸುಡದೇ ಇರೋದು ಹೇಗೆ ಸಾಧ್ಯ ಅಂತ ಕೆಲವರು ತಿಳಿತಾರೆ. ಅದು ತಪ್ಪು. ಅಗ್ನಿ ಸುಡುವಂತೆ ಮಾಡಿದವನು, ಸುಡುವ ಸ್ವಭಾವ ಅಗ್ನಿಗೆ ಕೊಟ್ಟವನು, ತಂಪಾಗಿ ಇರುವ ಸ್ವಭಾವ ನೀರಿಗೆ ಕೊಟ್ಟವನು, ಎರಡೂ ದೇವರೇ. ಹೀಗಾಗಿ ನಮಗೆ ಸ್ವಭಾವವನ್ನು ಬದಲಾಯಿಸಲಿಕ್ಕೆ ಬರುವುದಿಲ್ಲ. ಕೆಲವು ಕೋಡ್ ವರ್ಡ್ಸ್ ಇರ್ತದೆ, ಅಥವಾ ಕೆಲವು ಸೂಕ್ಷ್ಮವಾಗಿರತಕ್ಕಂತಹ ಯಂತ್ರಗಳಲ್ಲಿಯೇ ರಹಸ್ಯ ಇರ್ತದೆ, ಅದು ನಮಗೆ ಅರ್ಥವಾಗಿರುವುದಿಲ್ಲ. ಅದು ಏನು ಅಂತ ಸೀಕ್ರೆಟ್ ಇನ್ನೊಬ್ಬರಿಗೆ ಬಿಟ್ಟು ಕೊಡುವುದಿಲ್ಲ ಕೆಲವರು. ಆ ಯಂತ್ರದಿಂದ ಏನಾಗತ್ತೆ ಅದನ್ನು ನಾವು ಅನುಭವಿಸ್ತೇವೆ. ಉದಾಹರಣೆಗೆ ಒಳ್ಳೆ ಸಂಗೀತ ಬರ್ತಾ ಇದೆ, ಎಲ್ಲಿಂದ ಕೇಳಿಸ್ತದೆ ನಮಗೆ ಗೊತ್ತಿಲ್ಲ. ನಮಗೇನೋ ಬೇರೆ ಮಾತಾಡಬೇಕಾಗಿದೆ, ಅದನ್ನು ಬಂದ್ ಮಾಡಬೇಕು ಅಂದರೆ ನಮಗೆ ಎಲ್ಲಿ ಸ್ವಿಚ್ ಇದೆ ಗೊತ್ತಿಲ್ಲ, ಹೇಗೆ ಆನ್ ಮಾಡಬೇಕು ಗೊತ್ತಿಲ್ಲ, ಹೇಗೆ ಆಫ್ ಮಾಡಬೇಕು ಗೊತ್ತಿಲ್ಲ. ಅಂತಹ ಒಂದು ಕೋಲೆಯೊಳಗೆ ನಮಗೆ ಕೂಡಿಸಿದ್ದಾರೆ. ನೋಡಿದರೆ ಮೈಕ್ ಇಲ್ಲ, ಸ್ಪೀಕರ್ ಇಲ್ಲ, ಏನೂ ಕಾಣಿಸೋದಿಲ್ಲ, ಹಾಡು ಮಾತ್ರ ಕೇಳಿಸ್ತಾ ಇರ್ತದೆ. ಒಂದು ಸ್ವಲ್ಪ ಆಫ್ ಮಾಡೋ ಅಂತ ಹೇಳಿದರೆ ಏನು ಉತ್ತರ ಕೊಡ್ತಾರೆ ಜೊತೆಗಿದ್ದವರು? ಇದು ನಮ್ಮ ಕೈಯಲ್ಲಿಲ್ಲಪ್ಪ, ಇಲ್ಲಿರೋವರೆಗೆ ಇದು ಅನುಭವಿಸಬೇಕಷ್ಟೆ. ಯಾಕೆ ಅಂದರೆ ಅದನ್ನು ಹೇಗೆ ಮಾಡಬೇಕು ನಮಗೆ ಗೊತ್ತಿಲ್ಲ. ಅದು ಇಲ್ಲಿ ಕುಳಿತರೆ ಕೇಳೋದಷ್ಟೇ, ಕೇಳೋದು ಬೇಡ ಅಂದರೆ ಇಲ್ಲಿಂದ ಎದ್ದು ಹೋಗಬೇಕು ಅಂತಂತಾನೆ. ಯಾರು, ಎಲ್ಲಿ ಸ್ವಿಚ್ ಇದೆ, ಹೇಗೆ ಆ ಯಂತ್ರಗಳನ್ನು ಅಳವಡಿಸಿದ್ದಾರೆ, ಆ ಕಟ್ಟಡ ಕಟ್ಟಿದ ರೀತಿ ಏನು, ಅದನ್ನು ಹಚ್ಚಬೇಕು ಹೇಗೆ, ಆರಿಸಬೇಕು ಹೇಗೆ, ಇದು ಯಾವುದೂ ಗೊತ್ತಾಗದ ವ್ಯಕ್ತಿಗೆ ಅದನ್ನು ಅನುಭವಿಸೋದು ಅನಿವಾರ್ಯ. ಆದರೆ ಅದನ್ನೇ ಮಾಡಿದ ವ್ಯಕ್ತಿಗೆ ಏನು ಅದರೊಳಗೆ ರಹಸ್ಯ ಇದೆ, ಎಲ್ಲಿ ಮುಟ್ಟಿದರೆ ಹಾಡು ಪ್ರಾರಂಭವಾದೀತು, ಎಲ್ಲಿ ಮುಟ್ಟಿದರೆ ಅದು ಬಂದಾದೀತು, ಇದು ಯಾವ ವ್ಯಕ್ತಿಗೆ ಗೊತ್ತಿದೆ ಅವನಿಗೆ ಅದನ್ನು ಅನುಭವಿಸಿ ಒದ್ದಾಡಬೇಕಾದದ್ದಿಲ್ಲ. ರಾತ್ರಿ ಆಯಿತು, ವಿಸಿಟರ್ಸ್ ಎಲ್ಲ ಬರೋದು ಮುಗೀತು ಅಂದರೆ ಅವನು ಮುಟ್ತಾನೆ, ಅದು ಆರಿ ಹೋಗ್ತದೆ. ಯಾವುದೋ ಒಂದು ಗೋಡೆಗೆ ಮುಟ್ತಾನೆ, ಅಲ್ಲಿ ಅವನು ಹಿಂದೆ ಬಟನ್ ಇಟ್ಟಿದ್ದ, ಅದು ಆರಿ ಹೋಯ್ತು, ನಿಂತು ಹೋಯ್ತು. ಹಾಗಾದರೆ ಯಾವ ತರಹದ ಪದಾರ್ಥಗಳಲ್ಲಿಯ ರಹಸ್ಯ ಏನಿದೆ ಅಂತ ಗೊತ್ತಿಲ್ಲದವನಿಗೆ ಅದನ್ನು ಅನುಭವಿಸುವುದು ಅನಿವಾರ್ಯ. ಅದರ ಶಕ್ತಿಯನ್ನು ಉತ್ತೇಜನಗೊಳಿಸುವುದಾಗಲಿ, ಅದರ ಶಕ್ತಿಯನ್ನು ಮತ್ತೆ ಗುಹನೆ ಮಾಡುವುದಾಗಲಿ ಯಾರಿಗೆ ಗೊತ್ತೋ, ಅದರ ರಹಸ್ಯ ತಿಳಿದವರೋ ಅವರಿಗೆ ಅದರಿಂದ ಭಯ ಇಲ್ಲ. ತಮ್ಮ ಇಚ್ಛೆಗೆ ಬಂದಂತೆ ಬದಲಾವಣೆ ಮಾಡಿಕೊಳ್ಳಬಹುದು. ಹೌದೋ ಅಲ್ವೋ? ಒಬ್ಬ ಸಣ್ಣ ಮಗು ದೊಡ್ಡದಾಗಿರತಕ್ಕಂತಹ ವಾಹನದೊಳಗೆ ಕರೆದುಕೊಂಡು ಬಹಳ ಸ್ಪೀಡಾಗಿ ಹೋಗ್ತಾ ಇದ್ದೀರಿ, ನಿಲ್ಲಬೇಕು ಅಂತ ಅದಕ್ಕೆ ಇಚ್ಛೆ ಆಗ್ತದೆ.
ಅದರ ಇಚ್ಛೆ ಆದರೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಿಲ್ಲಿಸುವುದು ಹೇಗೆ ಅದಕ್ಕೆ ಗೊತ್ತಿಲ್ಲ. ಆದರೆ ಡ್ರೈವರಿಗೆ ನಿಲ್ಲಬೇಕು ಅಂತ ಇಚ್ಛೆ ಆದರೆ, ಅಥವಾ ಒಳಗೆ ಕುಳಿತಂತಹ ಹಿರಿಯ ವ್ಯಕ್ತಿಗೆ ಯಜಮಾನನಿಗೆ ನಿಲ್ಲಬೇಕು ಅಂತ ಇಚ್ಛೆ ಆದರೆ ನಿಲ್ಲಿಸ್ತಾನೆ. ನಮ್ಮ ದೃಷ್ಟಿಯೊಳಗೆ ಜಗತ್ತು ಅಂದರೆ ನಾವು ಕೂಸಿದ್ದ ಹಾಗೆ, ಅದು ಭಾರೀ ವೇಗದಿಂದ ಓಡುವ ಕಾರಿದ್ದಂತೆ. ನಮಗದೊಂದು ಅಗಾಧ. ನಾವು ಕೂಸಿದ್ದೇವೆ, ನಮಗೆ ಗೊತ್ತಿಲ್ಲ ಇದನ್ನು ಓಡಿಸ್ಲಿಕ್ಕೆ ಬರ್ತದೆ, ಬೇಡ ಅಂದರೆ ನಿಲ್ಲಿಸ್ಲಿಕ್ಕೆ ಬರ್ತದೆ, ಹೇಗಾದರೂ ಇದನ್ನು ಉಪಯೋಗಿಸಬಹುದು. ಆದರೆ ನಮಗದು ಗೊತ್ತಿಲ್ಲ. ನಾವು ತಿಳಿಯುವುದು ಒಂದೇ, ಅದು ಹೋಗ್ತಾ ಇರ್ತದೆ, ತಾನಾಗೆ ನಿಂತಾಗ ನಾವು ಇಳಿಯಬೇಕು, ಇಷ್ಟೇ ನಮಗೆ ಗೊತ್ತು. ಉರಿತದೆ ಅಗ್ನಿ, ಸುಟ್ಕೋಬೇಕು, ಇಲ್ಲ ತಾನಾಗೆ ಆರಿದರೆ ಆರಿತು, ಇಲ್ಲದೇ ಇದ್ದರೆ ಅನುಭವಿಸಬೇಕಷ್ಟೇ ಅಂತ ನಾವು ತಿಳಿದಿದ್ದೇವೆ. ಆದರೆ ಆ ಜಗತ್ತೆಂಬ ವಾಹನ ಉಂಟಲ್ಲ, ಆ ಜಗತ್ತೆಂಬ ಕಾರು ಉಂಟಲ್ಲ, ಅದನ್ನು ನಡೆಸಬಲ್ಲ ಡ್ರೈವರ್ಗಳಿದ್ದಾರೆ. ಅವರೇ ದೇವತೆಗಳು, ಅವರೇ ಜ್ಞಾನಿಗಳು, ಅವರೇ ಜ್ಞಾನಿಗಳಿಗೂ ದೇವತೆಗಳಿಗೂ ನಿಯಾಮಕನಾದಂತಹ ಭಗವಂತ. ಅಂತಹ ಪರಮಾತ್ಮನಿಗಾಗಲಿ ದೇವತೆಗಳಿಗಾಗಲಿ ಈ ಜಗತ್ತಿನ ನಿಯಮಗಳಿಗೆ ಹೆದರುವ ಪ್ರಸಂಗ ಇಲ್ಲ. ಅದನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಹೇಗೆ ಬೇಕೆ ಹಾಗೆ ಅದನ್ನು ಬಳಸ್ತಾರೆ, ಉಪಯೋಗಿಸ್ತಾರೆ. ಹೀಗಾಗಿ ಸ್ವಭಾವ ಇದು ಉಳಿದವರಿಗೆ ಪ್ರತಿಬಂಧಕವಾಗುವಂತೆ ದೇವರಿಗೆ ಪ್ರತಿಬಂಧಕವಾಗುವುದಿಲ್ಲ. ಇಷ್ಟೇಕೆ ಅಗ್ನಿಸ್ತಂಭ ವಿದ್ಯೆಯನ್ನು ರೂಢಿ ಮಾಡಿಕೊಂಡವರಿಗೆ, ಅದರ ಸಿದ್ಧಿ ಪಡೆದುಕೊಂಡಂತಹ ಜಪ ಮಾಡಿ ಆ ಮಂತ್ರದ ಬಲದಿಂದ ಸಾಮರ್ಥ್ಯವನ್ನು ಪಡೆದುಕೊಂಡ ಒಬ್ಬ ಸಾಮಾನ್ಯ ಯೋಗಿಗಳಿಗೆ ಅಗ್ನಿಯಿಂದ ಸುಡುವುದಿಲ್ಲ. ಎಷ್ಟೋ ಜನ ದೇವರಿಗೆ ಬೇಡಿಕೊಂಡವರು ದೇವರ ಹೆಸರಿನಲ್ಲಿ ದೇವಸ್ಥಾನಗಳಲ್ಲಿ ಅಗ್ನಿ ಮೇಲೆ ಕುಣಿತಾರೆ, ಓಡಾಡ್ತಾರೆ, ನೀವು ನೋಡ್ತೀರಿ. ಅದರಂತೆ ಅಗ್ನಿಸ್ತಂಭ ವಿದ್ಯೆ ಇದ್ದವರು ಕೂಡ ಅಗ್ನಿಯ ಮಧ್ಯದೊಳಗೆ ನಿಲ್ತಾರೆ, ಅವರಿಗೇನಾಗುವುದಿಲ್ಲ. ವಿದ್ಯೆಯ ಬಲದಿಂದಲೇ ಹೀಗಾಗಬೇಕಾದರೆ ವಿದ್ಯಾಧಿಪತಿಯಾದ ವಿದ್ಯಾಧಿರಾಜನಿಗೆ ಯಾವ ವಿಧವಾಗಿರತಕ್ಕಂತಹ ಅಗ್ನಿಯ ಬಾಧೆಯಾದೀತು, ಆ ತತ್ವವನ್ನು ತಿಳಿಯಿರಿ ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ಹೇಳ್ತಾರೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅನಂತವಾದ ತನ್ನ ಶಕ್ತಿಯಿಂದ ಅದನ್ನು ಪಾನ ಮಾಡಿ ಅಗ್ನಿಯ ಭಯದಿಂದಲೂ ಕೂಡ ಗೋಪಾಲಕರನ್ನು ರಕ್ಷಣೆ ಮಾಡಿದ್ದಾನೆ. ಮುಂದೆ ಒಂದೊಂದೇ ವಸಂತ ಋತು ಕಳೆದಿದೆ, ಗ್ರೀಷ್ಮ ಋತು, ಅದಾದ ಮೇಲೆ ವರ್ಷಾ ಋತು ಬರ್ತಾ ಇದೆ. ಈಗ ನಡೆದ ಇದೆ ವರ್ಷಾ ಋತು. ಗ್ರೀಷ್ಮ ಋತುವಿನಲ್ಲಿ ಕೃಷ್ಣ ಪರಮಾತ್ಮ ನಾನಾ ವಿಧವಾದ ಕ್ರೀಡೆಗಳನ್ನು ಆಡ್ತಾ ಇದ್ದಾನೆ. ಕೃಷ್ಣ ಹಾಗೂ ರಾಮರು ಜಿಗಿಯುವುದು, ಒಬ್ಬರಿಗೊಬ್ಬರಿಗೆ ಮಲ್ಲಯುದ್ಧವನ್ನು ಮಾಡುವುದು, ಕುಸ್ತಿ ಆಡುವುದು, ನೃತ್ಯ ಮಾಡೋದು, ನೃತ್ಯ ಮಾಡುವವರಿಗೆ ಪ್ರೋತ್ಸಾಹನೆ ಕೊಡುವುದು, ನಾನಾ ವಿಧವಾದ ಹಣ್ಣು ಫಲ ಪುಷ್ಪ ಇವುಗಳಿಂದ ಕ್ರೀಡೆ ಆಡೋದು, ಕಣ್ಣು ಮುಚ್ಚಿ ಆಟ ಆಡೋದು. ಜಗತ್ತಿಗೆ ಕಣ್ಣು ತರಿಸುವವನೂ ದೇವರು, ಕಣ್ಣು ಮುಚ್ಚುವವನೂ ದೇವರು, ಕಣ್ಣು ಕೊಟ್ಟವನೂ ದೇವರು. ಸೂರ್ಯ ಚಂದ್ರರನ್ನು ನೇಮನ ಮಾಡ್ತಾ ಅವರ ದ್ವಾರ ನಮ್ಮೆಲ್ಲರಿಗೆ ಕಣ್ಣು ಕೊಟ್ಟ ದೇವರು, ಕಣ್ಣನ್ನು ಮುಚ್ಚಿಸುವವನೂ ಅವನೇ ಆಯುಷ್ಯ ಮುಗಿದ ಮೇಲೆ. ಭೂಮಿಗೆ ಹೊಟ್ಟೆಯಿಂದ ಹೊರಗೆ ಬಂದಾಕ್ಷಣಕ್ಕೆ ಕಣ್ಣು ತೆರೆಸುವವನೂ ದೇವರು. ಕಣ್ಣು ತೆರೆದು ಕಣ್ಣು ಮುಚ್ಚಿಸುವ ದೇವರು ಗೋಪಾಲಕರಿಗೆ ಸೂಚನೆ ಮಾಡ್ತಾ ಇದ್ದಾನೆ. ಜಗತ್ತಿನೊಳಗೆ ಯಾರೇ ಕಣ್ಣು ಮುಚ್ಚಬೇಕಾದರೆ ಅವರು ನನ್ನ ಪ್ರೇರಣೆಯಿಂದ ಮುಚ್ಚುತ್ತಾರೆ, ಕಣ್ಣು ತೆರೆಯಬೇಕಾದರೆ ನನ್ನಿಂದ ಕಣ್ಣು ತೆರೀತಾರೆ. ನಾನು ಬರೀ ಕಣ್ಣು ಮುಚ್ಚಾಲೆ ಆಟದೊಳಗೆ ಮಾತ್ರ ನಿಮ್ಮನ್ನು ಕಣ್ಣು ಮುಚ್ಚುತ್ತೇನೆ ಅಂತ ತಿಳಿಯಬೇಡಿ, ಕೊನೆಗೂ ನಿಮ್ಮ ಕಣ್ಣು ಮುಚ್ಚುವವನು ನಾನೇ ಅಂತ ದೇವರು ಅವರಿಗೆ ತೋರಿಸ್ತಾನೆ. ಅಸ್ಪೃಶ್ಯನ್ ಎತ್ರ ಬಂಧಾದ್ಯೈಹಿ. ಇನ್ನು ಕೆಲವು ಸಲ ಪಕ್ಷಿಗಳಂತೆ ಮೃಗಗಳಂತೆ ಕುಣಿತಾ ಇದ್ದಾರೆ, ಕಪ್ಪೆಗಳಂತೆ ಕುಣಿದು ದೇವರು ಹೋಗ್ತಾ ಇದ್ದಾನೆ. ನಾನಾ ವಿಧವಾದ ಲೀಲೆಗಳನ್ನು ಮಾಡ್ತಾನೆ. ನಿನ್ನೆ ನಾವು ಆ ಮಾತನ್ನು ತಿಳಿದೆವಲ್ಲ, ದೇವರು ಅವುಗಳಂತೆ ಮಾಡ್ತಾ ಇಲ್ಲ, ಇವನಂತೆ ಅವುಗಳು ಮಾಡ್ತಾ ಇವೆ. ಇವನು ಅಂತರ್ಯಾಮಿ. ಒಳಗೆ ಕುಳಿತು ಹೇಗೆ ಜಿಗಿತಾನೆ ಹಾಗೆ ಕಪ್ಪಿ ಜಿಗಿಬೇಕು. ಹಾವಿನೊಳಗೆ ಕುಳಿತು ದೇವರು ಸರಿತಾನೆ ಅಂತ ಹಾವುಗಳು ಸರಿತವೆ, ಕಪ್ಪಿಗಳಲ್ಲಿ ಜಿಗಿತಾನೆ, ಜಿಂಕೆಗಳಲ್ಲಿ ಹಾರ್ತಾನೆ, ಆನೆಗಳಲ್ಲಿ ಗಂಭೀರವಾಗಿ ನಡೀತಾನೆ. ಒಳಗಿನ ಅಂತರ್ಯಾಮಿಯ ನಡೆಗೆ, ಒಳಗಿರುವ ಅಂತರ್ಯಾಮಿಯ ಜಿಗಿತ, ಅದಕ್ಕನುಗುಣವಾಗಿ ಈ ಪಶು ಪಕ್ಷಿಗಳ ಓಡಾಟ, ಜಿಗದಾಟ, ಹಾರಾಟ, ಸರದಾಟ, ಪರದಾಟಗಳೆಲ್ಲ ಇವೆ ಅನ್ನೋದನ್ನು ದೇವರು ತೋರಿಸ್ತಾನೋ ಏನೋ ಅನ್ನುವಂತೆ, ನಾನು ಅಂತರ್ಯಾಮಿಯಾಗಿದ್ದು ಈ ಎಲ್ಲ ಪಶು ಪಕ್ಷಿಗಳಲ್ಲಿ ಈ ತರಹದ ಕ್ರೀಡೆಗಳನ್ನು ಮಾಡ್ತೇನೆ, ನನಗನುಗುಣವಾಗಿ ಇವುಗಳು ಮಾಡ್ತೇವೆ ಅಂತ ತೋರಿಸುವುದಕ್ಕೆ. ಹಾಗಾದರೆ ನಿನಗೆ ಅಂತರ್ಯಾಮಿಯಾಗಿದ್ದು ಹೀಗೆ ಜಿಗಿಲಿಕ್ಕೆ ಬರ್ತದೇನು? ನೀನು ಜಿಗಿದದ್ದಕ್ಕೆ ಕಪ್ಪಿ ಹೀಗೆ ಜಿಗಿತದ? ಹಾಗಾದರೆ ನಿನಗೆ ಜಿಗಿಲಿಕ್ಕೆ ಬರ್ತದ ಅಂದರೆ ಬರ್ತದೆ ನೋಡು ಅಂತ ತೋರಿಸಲಿಕ್ಕೆ ಕೃಷ್ಣ ಪರಮಾತ್ಮ ಜಿಗಿದು ತೋರಿಸ್ತಾನೆ. ಕ್ವಚಿಚ್ಚ ದರ್ದುರ ಪ್ಲಾವೈಹಿ. ಹೀಗೆ ವಿಚಿತ್ರವಾದ ಪರಮಾತ್ಮ ಲೀಲೆಗಳನ್ನು ತೋರಿಸ್ತಾನೆ. ಒಂದು ಸಂದರ್ಭ
ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಆಟದಲ್ಲಿ ಒಂದು ಕರಾರು ಬಂತು. ಏನು ಅಂದರೆ, ಈ ಆಟಗಳಲ್ಲಿ ಯಾರು ಸೋಲ್ತಾರೆ ಅವರು ಬೆನ್ನ ಮೇಲೆ ಹೊತ್ತುಕೊಂಡು ಹೋಗಬೇಕು. ಗೆದ್ದವರು ಬೆನ್ನ ಮೇಲೆ ಹೆಗಲ ಮೇಲೆ ಕೂಡಬೇಕು, ಸೋತವರು ಅವರನ್ನು ಹೊತ್ತುಕೊಂಡು ಹೋಗಬೇಕು. ಈ ಕರಾರಿನ ಮೇಲೆ ಆಟ ಆಡೋದು ಅಂತ ಆಟವಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗೆದ್ದವರನ್ನು ಸೋತವರು ಹೊತ್ತು ಒಂದು ಗುರಿಯವರೆಗೆ ಒಯ್ಯೋದು ಬರೋದು ಹೀಗೆ ನಡೀತಾ ಇದೆ. ಒಂದು ಕೃಷ್ಣನ ಪಕ್ಷ, ಬಲರಾಮನ ಪಕ್ಷ, ಎರಡು ಪಕ್ಷಗಳನ್ನು ಕಟ್ಟಿ ಇಬ್ಬರನ್ನು ಲೀಡರ್ಗಳನ್ನು ಮಾಡಿಕೊಂಡು ಆಟವಾಡ್ತಾ ಇದ್ದಾರೆ. ಒಮ್ಮೆ ಕೃಷ್ಣ ಪರಮಾತ್ಮ, ಭಾಗವತ ಹೇಳುತ್ತದೆ, ಭಾಂಡೀರಕ ಎಂಬಂತಹವನ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಆಟ ಆಡ್ತಾ ಇರುವಾಗ ಶ್ರೀಧಾಮ ಎಂಬ ಗೆಳೆಯನ ಜೊತೆಗೆ ಆಟ ಆಡ್ತಾ ಇರುವಾಗ ಕೃಷ್ಣ ಸೋತಿದ್ದಾನೆ. ಕೃಷ್ಣನೇ ಶ್ರೀಧಾಮನನ್ನು ಹೊತ್ತು ಹೋಗ್ತಾ ಇದ್ದಾನೆ. ಉವಾಹ ಕೃಷ್ಣೋ ಭಗವಾನ್ ಶ್ರೀಧಾಮಾನಂ ಪರಾಜಿತಃ ವೃಷಭಂ ಭದ್ರಸೇನಸ್ತು ಪ್ರಲಂಬೋ ರೋಹಿಣೀಸುತಂ. ಪ್ರಲಂಬ ಎಂಬ ಒಬ್ಬ ಅಸುರ, ಅವನೂ ಕೂಡ ಗೋಪಾಲಕರ ವೇಷವನ್ನು ಹಾಕಿಕೊಂಡು ಒಳಗೆ ನುಗ್ಗಿದ್ದ. ಹೆಣ್ಣಿನ ವೇಷ ಹಾಕಿ, ಗೋಪಿಕಾ ಸ್ತ್ರೀಯರ ವೇಷ ಹಾಕಿ ಪೂತನೆ ಒಳಗೆ ಬಂದಂತೆ ಗೋಪಾಲಕನ ವೇಷದೊಳಗೆ ಪ್ರಲಂಬಾಸುರ ಈ ಬಾಲಕರ ಮಧ್ಯದೊಳಗೆ ಒಳಗೆ ಸೇರಿಬಿಟ್ಟಿದ್ದಾನೆ. ಅವನು ಬಲರಾಮನನ್ನು ಹೊತ್ತು ಹೋಗ್ತಾ ಇದ್ದಾನೆ, ಕೃಷ್ಣ ಶ್ರೀರಾಮನನ್ನು ಹೊತ್ತಿದ್ದಾನೆ ಎಂಬುದಾಗಿ ಭಾಗವತ ನಮಗೆ ಹೇಳುತ್ತದೆ. ಆದರೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ನಿರ್ಣಯ ಕೊಡ್ತಾರೆ, ಈ ಭಾಗವತದ ವಾಕ್ಯಕ್ಕೆ ಹೀಗೆ ಅರ್ಥವಲ್ಲ. ಮಹಾಭಾರತ ಇದು ನಿರ್ಣಾಯಕ. ಮಹಾಭಾರತ ಇದು ಗ್ರಂಥಗಳಲ್ಲಿ ಶ್ರೇಷ್ಠವಾದದ್ದು. ಮಹಾಭಾರತಕ್ಕನುಗುಣವಾಗಿ ಎಲ್ಲ ಶಾಸ್ತ್ರಗಳಿಗೆ ಅರ್ಥ ಮಾಡಬೇಕು. ಹೇಗೆ ಬ್ರಹ್ಮಸೂತ್ರಗಳಿಗೆ ಅನುಗುಣವಾಗಿ ಸಕಲ ವೇದಗಳಿಗೆ, ಸಕಲ ಶಾಸ್ತ್ರಗಳಿಗೆ ನಾವು ಅರ್ಥವನ್ನು ಮಾಡ್ತೇವೋ, ಹಾಗೆ ಕಥೆಗಳ ಬಗ್ಗೆ ಏನೇ ಸಂದೇಹ ಬಂದರೆ ಭಾಗವತ ಮಹಾಭಾರತಗಳಲ್ಲಿ ನಮಗೆ ಮೇಲ್ನೋಟಕ್ಕೆ ಕಥೆಯಲ್ಲಿ ವ್ಯತ್ಯಾಸ ತೋರಿದಂತೆ ಆದರೆ ಮಹಾಭಾರತಕ್ಕನುಗುಣವಾಗಿ ಭಾಗವತಕ್ಕೆ ಅರ್ಥ ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಮಹಾಭಾರತದ ಖಿಲಭಾಗ ಹರಿವಂಶ ಅಲ್ಲಿ ಹೇಳಿದ್ದೇನು ಅಂದರೆ ಕೃಷ್ಣನೇ ಗೆದ್ದ, ಶ್ರೀಧಾಮ ಎಂಬ ಗೆಳೆಯನೇ ಕೃಷ್ಣನನ್ನು ಬೆನ್ನು ಮೇಲೆ ಹೊತ್ತುಕೊಂಡು ಹೋದದ್ದು ಅಂತ ಹರಿವಂಶ ಹೇಳುತ್ತದೆ. ಹಾಗಾದರೆ ಭಾಗವತದಲ್ಲಿ ಕೃಷ್ಣ ಪರಮಾತ್ಮ ಶ್ರೀಧಾಮನನ್ನು ಹೊತ್ತ ಎಂಬುದಾಗಿ ಹೇಳಿದರೂ ಕೂಡ ನಾವು ಆ ರೀತಿಯಾಗಿ ತಿಳಿಯಬಾರದು. ಕೃಷ್ಣ ಪರಮಾತ್ಮ ಶ್ರೀಧಾಮನನ್ನು ಹೊರೆಯಲಿಲ್ಲ, ಶ್ರೀಧಾಮನೇ ಕೃಷ್ಣನನ್ನು ಹೊತ್ತ ಅಂತ ಕಥೆಯನ್ನು ವ್ಯತ್ಯಾಸ ಮಾಡಿ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಯಾಕೆ ಹೀಗೆ ತಿಳಿದುಕೊಳ್ಳಬೇಕು? ಅದಕ್ಕೆ ಶ್ರೀಮದಾಚಾರ್ಯರು ವಿಭಾಗ ಮಾಡಿ ತಿಳಿಸ್ತಾರೆ. ಎರಡು ತರಹದ ದೇವತೆಗಳಿದ್ದಾರೆ, ನಿರುಕ್ತರಾದ ದೇವತೆಗಳು, ಅನಿರುಕ್ತರಾದ ದೇವತೆಗಳು ಅಂತ. ಅನಿರುಕ್ತರಾದ ದೇವತೆಗಳ ಬಗ್ಗೆ ಜಗತ್ತಿನೊಳಗೆ ಅರ್ಥಾತ್ ಯಾವುದೇ ಗ್ರಂಥಗಳಲ್ಲಿ ಏನೇ ಬರಲಿ ಅವರ ಗುಣೋತ್ಕರ್ಷಕ್ಕೆ ವ್ಯತ್ಯಾಸವಾಗದಂತೆ ನಿರ್ಣಯ ಮಾಡಬೇಕು ಅಂತ ಸ್ವತಃ ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಿದ್ದಾರೆ ಬ್ರಹ್ಮತರ್ಕದೊಳಗೆ. ಏನದು? ಬಹುಮಾನ ವಿರೋಧೇತು ವ್ಯತ್ಯಾಸ ಶಬ್ದತ್ವರ್ಥತಃ ಕಾರ್ಯೋನುರುಕ್ತ ದೇವಾನಾಂ ಗುಣಸಿದ್ಧಿ ನಚಾನ್ಯಥಾ ವಿಷ್ಣು ಬ್ರಹ್ಮ ತಥಾ ವಾಯು ಅನಿರುಕ್ತ ಪ್ರಕೀರ್ತಿತಾ ತತ್ಪತ್ನ್ಯಶ್ಚೇತರ ಗುಣಾ ವ್ಯತ್ಯಸ್ಯಾಸ್ತೆ ಸ್ವಸಂಶಯ ಇತಿ ಬ್ರಹ್ಮತರ್ಕೆ. ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಹಾಗೂ ಸರಸ್ವತಿ ಭಾರತೀಯರು ಈ ದೇವತೆಗಳಿಗೆ ಅನಿರುಕ್ತ ದೇವತೆಗಳು ಅಂತ ಹೆಸರು. ಇವರನ್ನು ಯಾರೂ ಪರಿಪೂರ್ಣವಾಗಿ ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಭುವನಾದ್ಭುತಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯಂ. ನಾರಾಯಣ ಪಂಡಿತಾಚಾರ್ಯರಂತಾರೆ, ದೇವತೆಗಳ ಆಯುಷ್ಯ ಸಂಪೂರ್ಣ ಖರ್ಚು ಮಾಡಿದರೂ ಶ್ರೀಮದಾಚಾರ್ಯರ ಚರಿತ್ರೆಗಳನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಹೀಗಾಗಿ ವಾಯುದೇವರು, ಶ್ರೀಮದಾಚಾರ್ಯರು, ಸರಸ್ವತಿ ಭಾರತೀಯರು, ಲಕ್ಷ್ಮೀ ಪರಮಾತ್ಮರು ಇವರಿಗೆ ಅನಿರುಕ್ತರು, ಪೂರ್ಣ ಹೇಳಿ ಮುಗಿಸಲು ಬಾರದವರು, ಅಂತಹ ಮಹಿಮೆ ಇರತಕ್ಕಂತಹ ವ್ಯಕ್ತಿಗಳಿವರು. ಇಂತಹ ದೇವತೆಗಳ ಬಗ್ಗೆ ಏನಾದರೂ ಅಲ್ಲಿ ಇಲ್ಲಿ ವ್ಯತ್ಯಾಸದ ಮಾತುಗಳು ಬಂದರೆ ಆ ಎಲ್ಲ ಮಾತುಗಳಿಗೂ ಅನೇಕ ಪ್ರಮಾಣಗಳಿಗೆ ಅನುಗುಣವಾಗಿ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಬೇಕೇ ಹೊರತು ಅಪಾರ್ಥ ಮಾಡಿಕೊಳ್ಳಬೇಡಿ. ನಾವೇ ಆ ರೀತಿಯಾಗಿ ಹೇಳಿರ್ತೇವೆ, ವೇದವ್ಯಾಸದೇವರಂತಾರೆ. ಆದರೆ ಅಜ್ಞಾನಿಗಳಿಗೆ, ದುರ್ಜನರಿಗೆ, ಅಯೋಗ್ಯರಿಗೆ ತಪ್ಪು ತಿಳುವಳಿಕೆಯಾಗಿ ಅವರು ತಮ್ಮ ಗತಿಯನ್ನು ಹೊಂದಲಿ ಅಂತ ಭ್ರಾಂತಿ ಬರುವಂತೆ ಮಾತನಾಡಿರ್ತೇವೆ. ಆದರೆ ಆ ತರಹದ ಭ್ರಾಂತಿಗೆ ಸಜ್ಜನರು ಒಳಗಾಗುವುದು ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ತಾವೇ ವೇದವ್ಯಾಸದೇವರು ಬ್ರಹ್ಮತರ್ಕದೊಳಗೆ ಹೇಳಿದ್ದಾರೆ.
ಅದಕ್ಕನುಗುಣವಾಗಿ ಇಲ್ಲಿ ಕೃಷ್ಣ ಉವಾಹ ಅನ್ನೋದಕ್ಕೆ ಕೃಷ್ಣಂ ಶ್ರೀರಾಮ ಉವಾಹ ಎಂಬುದಾಗಿ ನಾವು ಅರ್ಥ ಮಾಡಬೇಕು. ಹಾಗಾದರೆ ಈ ಅರ್ಥ ಹೇಗೆ ಬರ್ತದೆ ಅಂದರೆ ಸಪ್ತಸು ಪ್ರಥಮ ಎಂಬುದಾಗಿ ಹೇಳಿದ್ದಾರೆ. ಸಪ್ತಸು ಪ್ರಥಮ ಅಂತ ವ್ಯಾಕರಣ ಇದೆ. ಅದರ ಅರ್ಥ 7 ವಿಭಕ್ತಿಗಳ ಅರ್ಥದಲ್ಲಿ ಪ್ರಥಮ ವಿಭಕ್ತಿಯನ್ನು ಬಳಸಬಹುದು. ಕೃಷ್ಣನನ್ನು, ಕೃಷ್ಣನಿಂದ, ಕೃಷ್ಣನಿಗೆ, ಎಲ್ಲ ಅರ್ಥದಲ್ಲಿಯೂ ಕೃಷ್ಣನು ಅಂತ ಅನ್ನಬಹುದು. ಉದಾಹರಣೆಗೆ ಇವತ್ತು ಬೇಡ ನಾಳೆ ಊಟಕ್ಕೆ ಕುಳಿತಿರ್ತಾರೆ, ನೀವೆಲ್ಲ ಬಡಿಸ್ತಿರ್ತೀರಿ, ಪಾಪ ಹುಡುಗರು ಬಹಳ ಶ್ರದ್ಧೆಯಿಂದ. ನಿಮಗೇನಂತಾರೆ? ಎಷ್ಟೊತ್ತು ಮಾಡ್ತೀಯೋ ಉಪವಾಸ ಮಾಡಿವೆ. ಪಾಪ ಎಲ್ಲರೂ ಉಪವಾಸ ಮಾಡಿದ್ದಾರೆ ಇವತ್ತು. ನಿಜವಾಗಿ ಸತ್ಯ ಊರಿನ ಪ್ರತಿಯೊಬ್ಬ ಭಕ್ತರು ಎಷ್ಟು ಉಪವಾಸ ಅಂದರೆ ಖರೆಯಂದರೆ ದೇವರಿಗೆ ಉಪವಾಸ ಇಲ್ಲ, ದೇವರಿಗೆ ಏಕಾದಶಿನೂ ನೈವೇದ್ಯ ಮಾಡ್ತಾರೆ. ಏಕಾದಶಿ ದಿವಸ ರಮಾದಿ ದೇವತೆಗೆ, ರಮಾಬ್ರಹ್ಮಾದಿಗಳಿಗೆ ನೈವೇದ್ಯ ಇಲ್ಲ, ಆದರೆ ದೇವರಿಗೆ ತಿನ್ನಲಿಕ್ಕೆ ಅಡ್ಡಿ ಇಲ್ಲ. ಅವನು ನಿತ್ಯ ಮುಕ್ತ ಅವನು, ಮತ್ತು ಅವನಿಗೆ ಯಾವ ವಿಧವಾಗಿರತಕ್ಕಂತಹ ನಿಯಮಗಳ ಬಂಧ ಇಲ್ಲ. ಆದರೆ ನೀವು ಸತ್ಯ ಊರವರು ಪ್ರತಿಯೊಬ್ಬರೂ ಉಪವಾಸ ಮಾಡಿದ್ದು ನೋಡಿ ಕೃಷ್ಣನಿಗೂ ಇವತ್ತು ತಿನ್ನಬೇಕು ಅಂತ ಅನಿಸಿಲ್ಲ. ಬೆಣ್ಣೆ ಒಳಗೆ ಕೈ ಹಾಕ್ಯಾನಿಲ್ಲ, ಇನ್ನೂ ಬಾಯಿ ಒಳಗೆ ಇಟ್ಕೊಂಡಿಲ್ಲ, ಕೈ ಹಾಕಿ ಹಾಗೆ ಕೂತಾನೆ. ಇವತ್ತಿಡೀ ದಿವಸ ಹೀಗೆ ಕೂತ, ನಾಳೆ ಬೇಕಾದ್ರೆ ನೋಡ್ರಿ ಬಾಯಿಗೆ ಹಾಕಿರ್ತಾನೆ. ಅಷ್ಟು ನಿಮ್ಮ ಮೇಲೆ ವಾತ್ಸಲ್ಯ. ಇಷ್ಟು ಜನ ಉಪವಾಸ ಕೂತಾಗ ನಾಯಾಕೆ ಬೆಣ್ಣೆ ತಿನ್ನಲಿ ಅಂತ ಕೈ ಹಾಕಿದ್ದು ಹಾಗೆ ಇದೆ. ಇನ್ನೂ ಮೇಲೆ ಬರುವಲ್ತು ನೋಡ್ಲಿಕ್ಕೆ ನಾನು ಯಾವಾಗ ತೆಗಿತಾನೆ ಮೇಲೆ ಅಂತ. ಈ ರೀತಿಯಾಗಿ ಯಾಕೆ ಬಂತು ಸಪ್ತಸು ಪ್ರಥಮ. ನಾಳೆ ದಿವಸ ಬಡಿಸುವಾಗ ಅಂತಾರೆ ಅನ್ನ ಹಾಕು ಅಂತ. ಅನ್ನ ಹಾಕು ಅಂದ್ರೆ ಏನು? ವ್ಯಾಕರಣ ಬರೋದಿಲ್ವಾ? ಯಾರು ಸಾಲಿಯುವುದಿಲ್ಲ ನೀವು? ಅನ್ನವನ್ನು ಹಾಕು. ಮತ್ತು ಯಾಕೆ ಅನ್ನ ಹಾಕು ಅಂತೀರಿ? ಅನ್ನವನ್ನು ಅನ್ನಬೇಕೋ ಬೇಡವೋ? ಅನ್ನವನ್ನು ಅನ್ನುವ ಪ್ರಸಂಗ ಇದ್ದಾಗಲೂ ಕೂಡ ಅನ್ನ ಹಾಕು, ದ್ವಿತೀಯ ವಿಭಕ್ತಿ ಪ್ರಯೋಗ ಮಾಡಬೇಕು. ಪ್ರಥಮ ವಿಭಕ್ತಿ ಪ್ರಯೋಗ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಬಾಗಿಲ ಹಾಕು. ಹಾಕುವವರು ಬಾಗಿಲನೋ ಬಾಗಿಲವನ್ನು ಹಾಕಬೇಕೋ? ಬಾಗಿಲವನ್ನು ಹಾಕಬೇಕು. ಬಾಗಿಲ ಹಾಕು, ಅನ್ನ ಹಾಕು ಅಂತೀರೋ ಇಲ್ವೋ? ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ನಿಜವಾಗಿ ಕೃಷ್ಣನು ಹೊತ್ತ ಅಲ್ಲ, ಕೃಷ್ಣನನ್ನು ಹೊತ್ತ ಅಂತ ಹೇಳಬೇಕಾಗಿದೆ. ಅನ್ನವನ್ನು ಹಾಕು ಅಂತ ಹೇಳುವ ಪ್ರಸಂಗವಿದ್ದರೂ ಕೂಡ ಅನ್ನ ಹಾಕು ಅಂತ ಹೇಳುವಂತೆ, ಕೃಷ್ಣನನ್ನು ಹೊತ್ತ ಅಂತ ಹೇಳುವ ಪ್ರಸಂಗ ಇದ್ದರೂ ಕೂಡ ಕೃಷ್ಣ ಹೊತ್ತ ಎಂಬುದಾಗಿ ಭಾಗವತ ಹೇಳಿದೆ. ಅದರ ಉದ್ದೇಶ ಏನು? ಹೀಗೆ ಹೇಳುವುದರ ಉದ್ದೇಶ ಏನು? ನಮಗೆ ಅವಸರ ಇರ್ತದೆ, ಗಡಿಬಿಡಿ ಒಳಗೆ ಅನ್ನ ಹಾಕುವಂತೀವಿ, ಮಾತು ಬೇರೆ. ಇಲ್ಲಿ ಭಾಗವತ ಹೇಳುವ ಉದ್ದೇಶ ಏನು ಅಂದರೆ ಸ್ವಾತಂತ್ರ್ಯ. ಶ್ರೀರಾಮ ಗೋಪಾಲಕ, ಅವನು ದೇವಾವತಾರನಾಗಿರಬಹುದು, ಆದರೆ ಒಬ್ಬ ಸಾಮಾನ್ಯ ಗೋಪಾಲಕ. ಕೃಷ್ಣನನ್ನು ಹೊರೆಯುವ ಸಾಮರ್ಥ್ಯ ಅವನಿಗೆ ಉಂಟೆ ಅಂತ ಪ್ರಶ್ನೆ. ಕೃಷ್ಣ ಜಗತ್ತನ್ನು ಧಾರಣ ಮಾಡಿದ ಕೃಷ್ಣ, ವಿಶ್ವಂಭರನಾದ ಕೃಷ್ಣ, ಸರ್ವಾಧಾರನಾದ ಕೃಷ್ಣ. ಆ ಕೃಷ್ಣನನ್ನು ಈ ಸಾಮಾನ್ಯ ಗೋಪಾಲಕ ಹೊರೆಯಬಹುದೇ ತನ್ನ ಬೆನ್ನ ಮೇಲೆ? ಅವನಿಗೆ ಆ ಶಕ್ತಿ ಇದೆಯೇ? ಇಲ್ಲ. ಹಾಗಾದರೆ ಹೇಗೆ ಹೊತ್ತ? ಹೇಗೆ ಹೊತ್ತಾನೆ? ಆ ಶ್ರೀರಾಮನೊಳಗೂ ಕೃಷ್ಣ ತಾನೇ ಹೊಕ್ಕು ತನ್ನನ್ನು ತಾನೇ ಹೊತ್ತ ಅಂತ ಹೇಳುವುದಕ್ಕೆ ಕೃಷ್ಣನೇ ಹೊತ್ತ ಅಂತ. ಹೊತ್ತದ್ದು ಶ್ರೀರಾಮ, ಆದರೆ ಆ ಬಡಪಾಯಿಗೆ ಎಲ್ಲಿಯ ಸಾಮರ್ಥ್ಯ ಕೃಷ್ಣನನ್ನು ಹೊರೋದು? ಕೃಷ್ಣನನ್ನೇ ಶ್ರೀರಾಮ ಹೊತ್ತರೂ ಶ್ರೀರಾಮನೊಳಗೂ ಕೃಷ್ಣ ತಾನೇ ಹೊಕ್ಕು ತನ್ನನ್ನೇ ತಾನು ಹೊತ್ತ ಅಂತ ಹೇಳುವುದಕ್ಕೆ ಭಾಗವತ ಕೃಷ್ಣನೇ ಹೊತ್ತ, ಈ ಶ್ರೀರಾಮ ಏನು ಹೊರಿತಾನೆ ತಲಿ ಅಂತ ಹೇಳೋದಕ್ಕೋಸ್ಕರವಾಗಿ ಆ ರೀತಿಯ ಮಾತುಗಳನ್ನಾಡಿದೆ ಅಂತ ತಿಳಿಯಬೇಕೇ ಹೊರತು ಕೃಷ್ಣ ಸೋತ ಎಂಬುದಾಗಿ ತಿಳಿಯಬಾರದು. ಯಾವಾಗಲೂ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಜಯವೇ, ವಿಜಯ ಸ್ವರೂಪ ಅವನು. ಅವನ ಭಕ್ತರಾದ ಹನುಮಂತ ದೇವರ ಬಗ್ಗೆ ಹೇಳ್ತಾರೆ ಶ್ರೀಮದಾಚಾರ್ಯರು. ವಿಶೇಷತೋ ಧ್ವಜ ಸಂಸ್ಥೆ ಹನುಮತೋ ವಿಶೇಷತೋ ಧ್ವಜ ಸಂಸ್ಥೆ ಹನುಮತ್ಯಜೇಯತಾ ಸ್ಯಾತ್ ಜಯರೂಪೋ ಯತೋಸೌ. ಧ್ವಜದೊಳಗೆ ಹನುಮಂತ ದೇವರಿದ್ದರೆ ಸೋಲು ಪರಾಭವ ಎಂದಿಗೂ ಇಲ್ಲ. ಜಯರೂಪರಾದವರು ಹನುಮಂತ ದೇವರು ಅಂತ. ವಿಷ್ಣು ಭಕ್ತರಿಗೆ ಆ ಜಯ ಇದ್ದರೆ ಜಯವಿದೆ ಜಯವಿದೆ ಅಂತ ದಾಸರು ಹಾಡುವಂತೆ, ಕೃಷ್ಣ ಪರಮಾತ್ಮನಿಗೆ ಸೋಲು ಎಲ್ಲಿಂದ? ಸರ್ವಥಾ ಸೋಲಿಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಸರಿ, ಇದು ಕೃಷ್ಣನ ಕಥೆಯಾಯಿತು. ಇನ್ನು ಬಲರಾಮನನ್ನು ಇನ್ನೊಬ್ಬ ಹೊತ್ತಿದ್ದ ಗೋಪಾಲಕ. ಅವನು ನಿಜವಾದ ಗೋಪಾಲಕ ಅಲ್ಲ, ಸುಳ್ಳು ಗೋಪಾಲಕ. ಅವನು ಪ್ರಲಂಬಾಸುರ, ಗೋಪಾಲಕರ ವೇಷದೊಳಗೆ ಬಂದವನು.
ಒಂದು ಗುರಿಯವರೆಗೆ ಹೋಗಬೇಕು. ಆ ಗುರಿ ಆಯಿತು, ನೋಡ್ತಾರೆ ತಿರುಗಿ ಬರ್ತಾನೆ ಅಂತ ಹಾಗೇ ಹೋಗ್ತಾ ಇದ್ದಾನೆ. ಆ ಪ್ರಲಂಬಾಸುರ ನಿಲ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋಗಿ ತನ್ನ ರಾಕ್ಷಸರ ವೇಷವನ್ನು ಧಾರಣ ಮಾಡಿ ವಿಕೃತವಾದಂತಹ ದೊಡ್ಡ ರೂಪವನ್ನು ತೆಗೆದುಕೊಂಡಿದ್ದಾನೆ. ಬಲರಾಮದೇವರಿಗೆ ಇದು ಮೋಸ ಅಂತ ಗೊತ್ತಾಯಿತು. ತಮ್ಮ ಮೂಲ ರೂಪವನ್ನು ಸ್ಮರಣೆ ಮಾಡ್ತಾರೆ, ಶೇಷದೇವರ ರೂಪವನ್ನು. ಆ ಬಲ ಅವರಿಗೆ ಅಭಿವ್ಯಕ್ತವಾಗಿದೆ. ದೇವತೆಗಳಿಗೆ ಅದೊಂದು ವ್ಯವಸ್ಥೆ ಕೊಟ್ಟಿದ್ದಾರೆ ದೇವರು. ಮೂಲ ರೂಪದ ಸ್ಮರಣೆ ಮಾಡಿಬಿಟ್ರೆ ಅವರಿಗೆ ಶಕ್ತಿಯ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಮೂಲ ರೂಪದಿಂದ ಹೆಚ್ಚಿನ ಶಕ್ತಿ ಬರ್ತದೆ. ದರ 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 ಅಂತ ಎಳಿತಾ ಇರ್ತಾನೆ ರಾವಣ ಲಕ್ಷ್ಮಣನನ್ನು. ಹನುಮಂತ ದೇವರಂತಾರೆ, ನಿನ್ನ ಮೂಲ ರೂಪದ ಸ್ಮರಣೆ ಮಾಡು ಅಂತ. ಸ್ಮರಣೆ ಮಾಡ್ತಾರೆ ಲಕ್ಷ್ಮಣ ದೇವರು ಶೇಷದೇವರ ರೂಪವನ್ನು. ಆ ಶೇಷದೇವರ ಬಲ ಎಲ್ಲ ಅಭಿವ್ಯಕ್ತವಾದರೆ ಅಳಗಾಡಿಸಲಿಕ್ಕಾಗೋದಿಲ್ಲ ರಾವಣನಿಗೆ. ಆಮೇಲೆ ಯಾವನನ್ನು ಎಳಿತಿರ್ತಾನೆ ಅದೇ ಲಕ್ಷ್ಮಣನನ್ನು ಅಳಗಾಡಿಸಲಿಕ್ಕಾಗೋದಿಲ್ಲ. ಧರಾಖಿಲೇಯಂ ನನು ಸರಷಪಾಯಿತಿ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ. ಸಮಗ್ರವಾಗಿರತಕ್ಕಂತಹ ಭೂಮಿಯೇ ಯಾರ ತಲೆಯ ಮೇಲೆ ಸಾಸಿವೆ ಕಾಳಿನಂತೆ ನಿಂತಿದೆ. ಅಂತಹ ಆ ಶೇಷದೇವರನ್ನು ರಾವಣನಿಗೆ ಏನೂ ಮಾಡಲಿಕ್ಕಾಗುವುದಿಲ್ಲ, ಸುಮ್ಮನೆ ಕೊಡ್ತಾನೆ. ಆ ರೀತಿಯಾಗಿ ಅದೇ ಶೇಷದೇವರ ಅವತಾರರಾದ ಬಲರಾಮದೇವರು ತಮ್ಮ ಮೂಲ ರೂಪದ ಸ್ಮರಣೆ ಮಾಡ್ತಾರೆ. ಆ ಪ್ರಲಂಬಾಸುರನನ್ನು ಜೋರಾಗಿ ಕುತ್ತಿಗೆ ಹಿಚ್ಚಿಗೆ ಮುಷ್ಟಿಯಿಂದ ತಲೆಯ ಮೇಲೆ ಗುದ್ದುತ್ತಾರೆ. ಗುದ್ದಿದರೆ ತಲೆ ಸೀಳಿ ಹೋಗಿದೆ. ರಕ್ತ ವಾಂತಿ ಮಾಡ್ತಾ ಅಲ್ಲಿಯೇ ಪ್ರಲಂಬಾಸುರ ಬಿದ್ದು ಸತ್ತಿದ್ದಾನೆ. ಇಷ್ಟು ಸಂತೋಷವಾಗಿದೆ. ಸಾಮಾನ್ಯವಾಗಿ ಪುಷ್ಪವೃಷ್ಟಿ ಮಾಡ್ತಾರೆ ದೇವತೆಗಳು, ಆದರೆ ಈ ಪ್ರಲಂಬಾಸುರನನ್ನು ಸಂಹಾರ ಮಾಡಿದ್ದಕ್ಕೆ ಭಾರೀ ಖುಷಿಯಾಗಿ ಶುಕ್ಲ ಕೇಶಾವೇಶ ಪರಮಾತ್ಮನ ವಿಶೇಷ ಸನ್ನಿಧಾನ ಬಲರಾಮದೇವರಲ್ಲಿ ಅಭಿವ್ಯಕ್ತವಾದದ್ದರಿಂದ ಮಾಲೆಗಳನ್ನು ವೃಷ್ಟಿ ಮಾಡಿದ್ದಾರಂತೆ. ಬಿಡಿ ಹೂವುಗಳನ್ನಲ್ಲ, ಒಳ್ಳೆಯ ಸುಂದರವಾಗಿರತಕ್ಕಂತಹ ಸ್ವರ್ಗದ ನಂದನವನದ ಹೂವುಗಳಿಂದ ಮಾಡಿದ ಮಾಲೆಗಳನ್ನೇ ಮೇಲಿನಿಂದ ಎಸೆದಿದ್ದಾರಂತೆ. ಅದ್ಭುತವಾಗಿರತಕ್ಕಂತಹ ಮಾಲಾವೃಷ್ಟಿ, ಪುಷ್ಪವೃಷ್ಟಿಯಲ್ಲ. ಅಲ್ಲಿಂದ ಮುಂಜಾಟವಿ, ಭಾಂಡೀರಕದಿಂದ ಮುಂಜಾಟವಿ ಆ ಅರಣ್ಯಕ್ಕೆ ಎಲ್ಲರೂ ಸೇರ್ತಾ ಇದ್ದಾರೆ. ಅಲ್ಲಿ ಹೋದ ಮೇಲೆ ಅಲ್ಲಿಯೂ ಕೂಡ ನೀರಡಿಕೆಯಾಗಿದೆ, ಬಿಸಿಲಿನ ತಾಪ. ಎಲ್ಲೆಲ್ಲಿಯೋ ಗೋಪಾಲಕರು ಆಕಳಗಳು ದಿಕ್ಕು ತಪ್ಪಿ ನೀರಿನ ಹುಡುಕಾಟದಲ್ಲಿ ಎಲ್ಲೆಲ್ಲಿಯೋ ಹೋಗಿಬಿಟ್ಟಿದ್ದಾರೆ. ನೀರು ಅಂತ ಒದ್ದಾಡ್ತಾ ಎಲ್ಲಿಯೋ ವನಕಂಡಲ್ಲಿ ಹೋಗ್ತಾ ಇರುವಾಗ ಮತ್ತೆ ಕಾಡ್ಗಿಚ್ಚು ಪ್ರಾರಂಭವಾಯಿತು. ಬಹಳ ಜೋರಾಗಿ ಕಾಡ್ಗಿಚ್ಚು ಬರ್ತಾ ಇದೆ. ಎಲ್ಲರೂ ಕೂಡ ಮತ್ತೆ ಹೆದರಿದ್ದಾರೆ. ಏನೋ ನೀರು ಕುಡಿಯಬೇಕು ಅಂತ ಹೋದರೆ ಆಕಳುಗಳು ತಪ್ಪಿಸಿಕೊಂಡು ಬಿಟ್ಟಿವೆ. ಕೃಷ್ಣ ಪರಮಾತ್ಮ ಎಲ್ಲರೂ ಹುಡುಕಿದರೂ ಸಿಗಲಿಲ್ಲ ಆಕಳು. ನೋಡ್ರಿ, ಕೃಷ್ಣ ಹುಡುಕ್ಲಿಕ್ಕೆ ಹೋಗಲಿಲ್ಲ, ಬೆನ್ನು ಹತ್ತಲಿಲ್ಲ, ನಿಂತಲ್ಲೇ ಒದರ್ತಾನೆ. ಗಂಭೀರವಾದ ತನ್ನ ಧ್ವನಿಯಿಂದ ಒದರಿದರೆ ಎಲ್ಲರ ಹೆಸರು ಕೊಟ್ಟು ಒದರ್ತಾನೆ. ಮತ್ತೆ ಒಂದೊಂದು ಆಕಳಕ್ಕೆ ಒಂದೊಂದು ಹೆಸರಿಟ್ಟಿದ್ರು. ಏನು ಹೆಸರಿಟ್ಟಿರ್ಬೋದು ಹೇಳ್ರಿ? ಏನೋ 2 ಆಕಳು ಇದ್ದರೆ ಒಂದಕ್ಕೆ ಗೌರಿ ಅಂತ ಹೆಸರಿಡ್ತಾರೆ, ಒಂದಕ್ಕೆ ಲಕ್ಷ್ಮಿ ಅಂತ ಕರೀತಾರೆ, ಚಂದ ಕಾಣಿಸ್ತದೆ. ಸಾವಿರಾರು ಆಕಳುಗಳು, ಲಕ್ಷಾಂತರ ಆಕಳುಗಳು, ಏನು ಹೆಸರಿಟ್ಟಿರ್ಬೇಕು? 33 ಕೋಟಿ ದೇವತೆಗಳಿದ್ದಾರೆ. ಆ 33 ಕೋಟಿ ದೇವತೆಗಳ ಹೆಂಡಂದ್ರ ಹೆಸರೆಲ್ಲ ಹೆಣ್ಮಕ್ಕಳ ಹೆಸರು ಒಂದೊಂದು ಆಕಳಿಗೆ ಇಟ್ಟಿರ್ತಾರೆ. ಏನು ದೊಡ್ಡ ಆಶ್ಚರ್ಯ! ಆದರೆ ದೇವರಿಗೆ ಆ 33 ಕೋಟಿ ದೇವತೆಗಳ ಹೆಸರು, ಅವರ ಹೆಂಡಂದ ಹೆಸರು, ಅವರ ಮಕ್ಕಳ ಹೆಸರು ಎಲ್ಲರೂ ಗೊತ್ತು ಅವನಿಗೆ. ದೇವರಿಗೇನು ದೊಡ್ಡ ಆಶ್ಚರ್ಯ! ದ್ರೌಪದಿ ಹೇಳ್ತಾಳೆ, ತನ್ನ ಪಟ್ಟಣದೊಳಗೆ ಲಕ್ಷಾಂತರ ದಾಸಿಯರಿದ್ದರೆ ಎಲ್ಲರ ಹೆಸರು ಗೊತ್ತಂತೆ, ಎಲ್ಲರ ಸೀರೆ ಬಣ್ಣ ಗೊತ್ತು, ಎಲ್ಲರ ಆಭರಣ ಗೊತ್ತು. ಯಾರಾದರೂ ಒಂದು ದಿವಸ ಅದಲ ಬದಲು ಮಾಡಿ ಸೀರೆ ಹೊಡ್ಕೊಂಡಿದ್ರೆ ಯಾಕೆ ಹೆಂಗೆ ಕಾಣಿಸ್ತದೆ ಅಂತ ಕೇಳ್ತಿಲ್ದಂತೆ ದ್ರೌಪದಿ. ಅಷ್ಟು ಲಕ್ಷ ಜನರ ಮಧ್ಯದೊಳಗೆ ಇನ್ನೊಬ್ಬರು ಸೀರೆ ಯಾಕೆ ಉಟ್ಕೋತೀರಿ ಅಂತ ಅಷ್ಟು ಲಕ್ಷ ಇರ್ತಿತ್ತಂತೆ ದ್ರೌಪದಿ ದೇವಿಗೆ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ. ಇನ್ನು ಪರಮಾತ್ಮನಿಗೆ ಕೇಳಬೇಕೆ, ಅವಳ ಮಾವ ಇವನು. ಆ ಭಗವಂತನಿಗೆ ಎಲ್ಲ ಆಕಳಗಳ ಹೆಸರು ಗೊತ್ತು. ಆ ಆಕಳಗಳ ಹೆಸರಿನಿಂದ ದೇವರು ಒದರಿದರೆ ಅಂಬಾ ಅಂತ ಉತ್ತರ ಕೊಟ್ಟುವಂತೆವು, ನಾವಿಲ್ಲಿದ್ದೇವೆ ಅಂತ. ಹೋಗಿ ಕೃಷ್ಣ ಆಮೇಲೆ ಎಲ್ಲರನ್ನೂ ಕೊಟ್ಟು ಕಳಿಸಿ ಅವುಗಳನ್ನು ಕರೆಸಿ ತರಿಸ್ತಾನೆ. ಅಷ್ಟೊತ್ತಿಗೆ ಕಾಡ್ಗಿಚ್ಚು ಪ್ರಾರಂಭ ಆಯಿತು. ಕಾಡ್ಗಿಚ್ಚು ಪ್ರಾರಂಭವಾದರೆ ಮತ್ತೆ ಕೃಷ್ಣನಿಗೆ ಎಲ್ಲರೂ ಶರಣಾಗತರಾಗಿದ್ದಾರೆ. ಎರಡನೇ ಸಲ ಆದರೆ ಕೃಷ್ಣ ಎಲ್ಲರಿಗೂ ಕಣ್ಣು ಮುಚ್ಚಿ ಇಂದಿದ್ದಾನೆ. ಯಾಕೆ ಅಂದರೆ ಕೆಲವರಿಗೆ ತಮಗಂತೂ ಮಾಡಲಿಕ್ಕಾಗೋದಿಲ್ಲ, ಇನ್ನೊಬ್ಬರು ಮಾಡೋದು ನೋಡಿದರೂ ತಲೆ ಚಕ್ರ ಬರ್ತದೆ, ಕೆಳಗೆ ಬಿದ್ದು ಬಿಡ್ತಾರೆ. ತಮಗೆ ಜಿಗಿಲಿಕ್ಕಾಗೋದಿಲ್ಲ. ಯಾರೋ ಮೇಲಿನಿಂದ ಜಿಗಿತಿರ್ತಾರೆ, ಆ ಜಿಗಿಯೋದನ್ನು ನೋಡಿದರೆ ಇವರು ಕೈಕಾಲು ತಣ್ಣಗಾಗಿಬಿಡ್ತದೆ. ಅವ್ರು ಹೀಗೆ ಜಿಗಿದರೆ ಇವರು ತಾವೇ ಬಿದ್ದಾಗ ಅನ್ನಿಸ್ತಿರ್ತದೆ. ಹಾಗಾಗ್ತದೆ ಕೆಲವು ಸಲ ಪಾಪ. ಹಾಗೆ ಇಂತಹ ಕಾಡ್ಗಿಚ್ಚು ನಾನು ನುಂಗೋದು ಬಹಳ ರುದ್ರವಾದಂತಹ ಆ ಪ್ರಕ್ರಿಯೆ. ಅದನ್ನು ನೋಡಿ ತಡೆದುಕೊಳ್ಳಲಿಕ್ಕಾಗೋದಿಲ್ಲ. ಕಣ್ಣು ಮುಚ್ಚಿ ಇಂದಿದ್ದಾರೆ. ಕಣ್ಣು ಮುಚ್ಚಿದಾಗ ಪರಮಾತ್ಮ
ಆ ಸಮಗ್ರವಾಗಿರತಕ್ಕಂತಹ ದಾವಾನಲವನ್ನು ಮತ್ತೆ ಪಾನ ಮಾಡಿದ್ದಾನೆ. ದೇವರಿಗೆ ಅದೊಂದು ಆಟ ಅಷ್ಟೇ. ಈಗ ಹೇಳಿದ್ನಲ್ಲ ಹಾಗೆ ಮತ್ತೆ ತನ್ನ ಮನೆಗೆ ತಾನು ಅಗ್ನಿ ಹೊರಗಿನ ಕೆಲಸ ಮುಗಿಸಿಕೊಂಡು ಒಳಗೆ ಹೋದಂತೆ. ಕೃಷ್ಣಸ್ಯ ಯೋಗವೀರ್ಯಂ ತತ್. ಆಗ ಗೋಪಾಲಕರಿಗೆ ಪೂರ್ಣ ಖಾತ್ರಿಯಾಗಿದೆ. ಇಷ್ಟು ದಿವಸ ಡೈರೆಕ್ಟಾಗಿ ಅವರಿಗೆ ಅನುಭವ ಇರಲಿಲ್ಲ. ಶಕಟಾಸುರ ಏನೋ ಬಂಡಿ ಬಿತ್ತು, ಯಾಕೋ ಬಿತ್ತು, ಹೇಗೋ ಬಿತ್ತು, ಏನೋ ಏಕೋ ಹೇಗೋ ಅರ್ಥವಾಗ್ತಿರಲಿಲ್ಲ. ಅಂತೂ ಕೃಷ್ಣ ಬದುಕಿದ ಅಂತ ಸಂತೋಷ ಪಡುತ್ತಿದ್ದರು. ಈಗ ಹಾಗಲ್ಲ, ಕಣ್ಣೆದುರಿಗೆ ನೋಡ್ತಾ ಇದ್ದಾರೆ. ಕೃಷ್ಣನೇ ನಮ್ಮನ್ನು ಬದುಕಿಸಿದ, ಕೃಷ್ಣ ಬದುಕಿ ಬಂದಿಲ್ಲ, ನಮ್ಮನ್ನು ಬದುಕಿಸಿ ಬಂದ ಕೃಷ್ಣ. ಅವನು ಬದುಕಿಸಿದ್ದಕ್ಕೆ ನಾವು ಮತ್ತೆ ಬಂದೆವು ಅನ್ನುವ ಒಂದು ಕೃಷ್ಣನ ಸಾಮರ್ಥ್ಯವನ್ನು ಪ್ರತ್ಯಕ್ಷ ಕಾಣ್ತಾ ಇದ್ದಾರೆ. ಈಗ ಅವರು ತಿಳಿದರು, ಮೇನಿರೆ ದೇವಪ್ರವರವು ಕೃಷ್ಣರಾಮವು ವ್ರಜಂಗತವು. ಇವರು ಸಾಕ್ಷಾತ್ ಭಗವಂತನ ಅವತಾರರೇ, ಮಹಾದೇವತೆಗಳಿವರು, ಸಾಮಾನ್ಯರಲ್ಲ ಎಂಬುದಾಗಿ ಗೋಪಾಲಕರಿಗೆ ನಿರ್ಣಯವಾಗಿದೆ. ಇವರ ಈ ಅದ್ಭುತವಾಗಿರತಕ್ಕಂತಹ ಲೀಲೆಯನ್ನು ನೋಡ್ತಾ ಮುಂದೆ ವರ್ಷಾ ಋತು ಪ್ರಾರಂಭವಾಗಿದೆ. ಗ್ರೀಷ್ಮ ಋತು ಮುಗಿದಿದೆ, ವರ್ಷಾ ಋತು ಪ್ರಾರಂಭವಾಗಿದೆ. ವರ್ಣನೆ ಬಹಳ ಇದೆ, ಮಾಡಲಿಕ್ಕೆ ಸಮಯವಿಲ್ಲ ಅನ್ನೋದಕ್ಕಿಂತಲೂ ನಿಮಗೆ ಬೇಸರವಾಗಬಹುದು. ಇದು ನಿಜವಾಗಿ ವರ್ಷಾ ಋತು ನಡೆದಿದೆ. ವರ್ಣನೆ ಮಾಡ್ತಾರೆ. ಮೊದಲನೇ ದಿವಸ ಪ್ರಾರಂಭದಾಗಿ ನಾನು ಹೇಳಿದೆನಲ್ಲ, ಎಂಥೆಂತಹ ಕವಿಗಳು ಕೂಡ ವೇದವ್ಯಾಸ ದೇವರ ಮುಂದೆ